ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಇವತ್ತಿನ ದಿವಸ ನಾವು 9ನೇ ತರಗತಿಯ ರಾಜ್ಯಶಾಸ್ತ್ರದ 4ನೇ ಘಟಕ ನ್ಯಾಯಾಂಗ ವ್ಯವಸ್ಥೆ, ಜುಡಿಷರಿ ಸಿಸ್ಟಮ್ ಅನ್ನುವಂತ ಒಂದು ವ್ಯವಸ್ಥೆಯನ್ನು ನಾವು ಏನಪ್ಪ ಅಂದ್ರೆ ಇವತ್ತಿನ ದಿವಸ ಅಧ್ಯಯನ ಮಾಡೋಣ. ಸೊ ಈ ಜುಡಿಷರಿ ಸಿಸ್ಟಮ್ ನಲ್ಲಿ ನ್ಯಾಯಾಂಗ ವ್ಯವಸ್ಥೆ ಒಳಗೆ ಏನಪ್ಪ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯದ ರಚನೆ ಆಗಿರ್ಬೋದು, ಅವುಗಳ ಅಧಿಕಾರ ಆಗಿರ್ಬೋದು, ಅವುಗಳ ವ್ಯಾಪ್ತಿ ಆಗಿರ್ಬೋದು, ಹಾಗೇನೆ ಉಚ್ಚ ನ್ಯಾಯಾಲಯದ ರಚನೆ, ಹೈಕೋರ್ಟ್ನ ರಚನೆ ಆಗಿರ್ಬೋದು, ಅವುಗಳ ಅಧಿಕಾರದ ವ್ಯಾಪ್ತಿ ಆಗಿರ್ಬೋದು, ಅವುಗಳ ಅಧೀನದಲ್ಲಿ ಬರುವಂತಹ ನ್ಯಾಯಾಲಯಗಳು, ಕಂದಾಯ ನ್ಯಾಯಾಲಯಗಳು ಅನ್ನುವಂಥ ವಿಚಾರಗಳನ್ನು ಏನಪ್ಪ ಅಂದ್ರೆ ಕುರಿತು ನಾವು ಅಧ್ಯಯನ ಮಾಡೋಣ. ಈ ಒಂದು ಅಧ್ಯಾಯದೊಳಗ ನಾವು ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಮಾಹಿತಿಯನ್ನು ಏನಪ್ಪ ಅಂದ್ರೆ ಇವತ್ತಿನ ದಿವಸ ನಾವು ತಿಳ್ಕೊಳ್ಳೋಣ. ಹಂಗಂತಂದ್ರ ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆ, ಈ ದೇಶದ ಅಂದ್ರೆ ಭಾರತ ದೇಶದ ನ್ಯಾಯಾಂಗ ವ್ಯವಸ್ಥೆ ಏನಪ್ಪ ಅಂದ್ರ ಏಕೀಕೃತವಾಗಿರುವಂತದ್ದು, ಬಹಳಷ್ಟು ಮಹತ್ವವನ್ನು ಪಡ್ಕೊಂಡಿರುವಂತಹ ನ್ಯಾಯಾಂಗ ವ್ಯವಸ್ಥೆ ಯಾವುದು ಅಂದ್ರೆ ನಮ್ಮ ದೇಶದ ಏನ್ ಮಾಡ್ತೀವಿ ಗುರುತಿಸ್ತೀವಿ. ಇಲ್ಲಿ ಏಕೀಕೃತವಾಗಿರುವಂತಹ ನ್ಯಾಯಾಂಗ ವ್ಯವಸ್ಥೆಯನ್ನು ಹೊಂದಿರುವಂತ ನಾವು ಅಮೆರಿಕದಂತೆ ಕೇಂದ್ರ ಮತ್ತು ಪ್ರಾಂತ್ಯಗಳಿಗೆ ಪ್ರತ್ಯೇಕ ನ್ಯಾಯಾಲಯಗಳನ್ನು ಹೊಂದಿರದೆ ಸಮಸ್ತ ರಾಷ್ಟ್ರಕ್ಕೆ, ಇಡೀ ದೇಶಕ್ಕೆನೆ ಒಂದೇ ರೀತಿ ಇರುವಂತಹ ನ್ಯಾಯಾಂಗ ವ್ಯವಸ್ಥೆ ಏನಪ್ಪ ಅಂದ್ರೆ ಇವತ್ತಿನ ದಿವಸ ಹೊಂದಿದೀವಿ. ನೋಡಿ, ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆ ಏನಾಗಿದೆಪ್ಪ ಅಂದ್ರೆ ಏಕೀಕೃತವಾಗಿರುವಂತದ್ದು. ಅಷ್ಟೇ ಅಲ್ಲ, ಈ ಏಕೀಕೃತವಾಗಿರುವಂತಹ ನ್ಯಾಯಾಂಗ ವ್ಯವಸ್ಥೆ ಬೇರೆ ದೇಶಗಳಿಗೆ ಹೋಲಿಕೆ ಮಾಡಿದ್ರೆ, ಅಂದ್ರೆ ಅಮೆರಿಕ ದೇಶಕ್ಕೆ ಹೋಲಿಕೆ ಮಾಡಿದಾಗ ಅಮೆರಿಕ ದೇಶದಲ್ಲಿ ವ್ಯವಸ್ಥೆ ಹೆಂಗಿದೆಪ್ಪ ಅಂದ್ರೆ ನ್ಯಾಯಾಂಗ ವ್ಯವಸ್ಥೆ ಹೆಂಗಿದೆಪ್ಪ ಅಂದ್ರೆ ಕೇಂದ್ರ ಮತ್ತು ಪ್ರಾಂತ್ಯಗಳಿಗೆ, ಕೇಂದ್ರ ಮತ್ತು ರಾಜ್ಯಗಳಿಗೆ ಸಂಬಂಧಪಟ್ಟಂತೆ ಪ್ರತ್ಯೇಕವಾಗಿರುವಂತಹ ನ್ಯಾಯಾಂಗ ವ್ಯವಸ್ಥೆ ಇದ್ದು, ಆದರೆ ಭಾರತ ದೇಶಕ್ಕೆ ಸಂಬಂಧಪಟ್ಟಂತೆ ಹೇಳಬೇಕಾದ್ರೆ ಇಡೀ ದೇಶಕ್ಕೆನೆ ಒಂದೇ ರೀತಿ ಇರುವಂತಹ ನ್ಯಾಯಾಂಗ ವ್ಯವಸ್ಥೆ ಏನಪ್ಪ ಅಂದ್ರೆ ಕಲ್ಪಿಸಿಕೊಂಡಿದ್ದೀವಿ. ಅಂದ್ರ ಭಾರತಕ್ಕೆ ಅಂದ್ರೆ ಇಡೀ ದೇಶಕ್ಕೆ ಅಂದ್ರೆ ಕೇಂದ್ರಕ್ಕೆ ಸಂಬಂಧಪಟ್ಟಂತ ಒಂದು ಪ್ರತ್ಯೇಕವಾಗಿರುವಂತಹ ನ್ಯಾಯಾಂಗ ಇರ್ಬೋದು, ಅಥವಾ ರಾಜ್ಯಕ್ಕೆ ಸಂಬಂಧಪಟ್ಟಂತ ಪ್ರತ್ಯೇಕವಾಗಿರುವಂತಹ ನ್ಯಾಯಾಂಗ ವ್ಯವಸ್ಥೆ ನಮ್ಮಲ್ಲಿಲ್ಲ. ನಮ್ಮಲ್ಲಿ ಇರುವಂತದ್ದು ಏನಪ್ಪಾ ಅಂದ್ರೆ ಇಡೀ ದೇಶಕ್ಕೆ ಅನ್ವಯಿಸುವಂತೆ ಒಂದೇ ರೀತಿ ಇರುವಂತಹ ಏಕೀಕೃತವಾಗಿರುವಂತಹ ನ್ಯಾಯಾಂಗ ವ್ಯವಸ್ಥೆ ನಮ್ಮಲ್ಲಿ ಕಂಡು ಬರ್ತಾ ಇದೆ. ಸೊ ಹಂಗಾಗಿ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಏನಂತಾರೆ ಬಹಳಷ್ಟು ಏನಾಗಿರ್ತಾರೆ ಮಹತ್ವದ ಸ್ಥಾನ ಪಡ್ಕೊಂಡಿದೆ. ನಾವು ನೋಡ್ತೀವಿ, ಜಗತ್ತಿನ ಅತ್ಯಂತ ಬಲಿಷ್ಠ ರಾಷ್ಟ್ರವಿರುವಂತಹ ಅಮೆರಿಕ ದೇಶದೊಳಗೆ ಹೆಂಗಿದೆಪ್ಪ ಅಂತಂದ್ರೆ ಕೇಂದ್ರಕ್ಕೊಂದು ಪ್ರತ್ಯೇಕವಾಗಿರುವಂತಹ ನ್ಯಾಯಾಂಗವಿದೆ, ಪ್ರಾಂತ್ಯಗಳಿಗೆ ಸಂಬಂಧಪಟ್ಟಂತ ಒಂದು ಪ್ರತ್ಯೇಕವಂತ ನ್ಯಾಯಾಂಗವಿದೆ. ಹಂಗಾಗಿ ಏನಪ್ಪಾ ಅಂದ್ರ ಇವೆಲ್ಲ ಅಂದ್ರ ಅಮೆರಿಕದ ಕೇಂದ್ರ ಮತ್ತು ಪ್ರಾಂತ್ಯಗಳಿಗೆ ಇರುವಂತೆ ಪ್ರತ್ಯೇಕ ನ್ಯಾಯಾಲಯಗಳಿರದೆ ನಮ್ಮ ರಾಷ್ಟ್ರಕ್ಕೆ ಸಂಬಂಧಪಟ್ಟಂತ ಸಮಸ್ತ ರಾಷ್ಟ್ರಕ್ಕೆ ಒಂದೇ ನ್ಯಾಯಾಂಗ ವ್ಯವಸ್ಥೆ ನಮ್ಮಲ್ಲಿ ಜಾರಿಯಲ್ಲಿದೆ. ನಮ್ಮ ನ್ಯಾಯಾಂಗ ವ್ಯವಸ್ಥೆ ಏನಪ್ಪ ಅಂದ್ರೆ ಶಾಸಕಾಂಗ ಮತ್ತು ಕಾರ್ಯಾಂಗಗಳಿಂದ ಏನಾಗಿತ್ತು ಸ್ವತಂತ್ರವಾಗಿದೆ. ಅಂದ್ರೆ ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆ ಏನಪ್ಪ ಅಂದ್ರೆ ಶಾಸಕಾಂಗ ಮತ್ತು ಕಾರ್ಯಾಂಗಗಳಿಂದ ಏನಾಗಿತ್ತು ಅಂದ್ರೆ ಪ್ರತ್ಯೇಕವಾಗಿದೆ, ಸ್ವತಂತ್ರವಾಗಿ ಕಾರ್ಯವನ್ನು ನಿಭಾಯಿಸ್ತಾ ಇದೆ. ಅಂದ್ರೆ ಶಾಸಕಾಂಗ ಮತ್ತು ಕಾರ್ಯಾಂಗಕ್ಕೆ ಅಧೀನವಾಗಿರದೆ ಪ್ರತ್ಯೇಕವಾಗಿರುವಂತಹ ಸ್ವತಂತ್ರವಾಗಿರುವಂತಹ ಒಂದು ತೀರ್ಮಾನಗಳನ್ನು ಏನಪ್ಪ ಅಂದ್ರೆ ಕೈಗೊಳ್ತಾ ಇದೆ. ಇಲ್ಲಿ ಉಚ್ಚ ನ್ಯಾಯಾಲಯ ಆಗಿರ್ಬೋದು, ಅಥವಾ ಅಧೀನ ನ್ಯಾಯಾಲಯಗಳಾಗಿರ್ಬೋದು, ಅಥವಾ ಸರ್ವೋಚ್ಚ ನ್ಯಾಯಾಲಯಗಳ ನಿಯಂತ್ರಣದಲ್ಲಿ ಏನ್ ಮಾಡ್ತಾರೆ ಕಾರ್ಯನಿರ್ವಹಿಸ್ತಾರೆ. ಏನಪ್ಪಾ ಅಂದ್ರ ಸರ್ವೋಚ್ಚ ನ್ಯಾಯಾಲಯದ ನಿಯಂತ್ರಣದಲ್ಲಿ ಉಚ್ಚ ನ್ಯಾಯಾಲಯ ಆಗಿರ್ಬೋದು, ಅಧೀನ ನ್ಯಾಯಾಲಯ ಆಗಿರ್ಬೋದು, ತಾಲೂಕು ನ್ಯಾಯಾಲಯಗಳಾಗಿರ್ಬೋದು, ಎಲ್ಲವೂ ಏನ್ ಮಾಡ್ತಂದ್ರ ಸರ್ವೋಚ್ಚ ನ್ಯಾಯಾಲಯದ ನಿಯಂತ್ರಣದಲ್ಲಿನೇ ಕೆಲಸವನ್ನು ನಿಭಾಯಿಸ್ತಿರ್ತವೆ. ಈ ಎಲ್ಲ ನ್ಯಾಯಾಲಯಗಳಿಗೆ ಸರ್ವೋಚ್ಚ ನ್ಯಾಯಾಲಯವೇ ರಾಷ್ಟ್ರದ ಅತ್ಯುನ್ನತವಾಗಿರುವಂತಹ ನ್ಯಾಯಾಲಯವಾಗಿದ್ದು, ಇದರ ತೀರ್ಪೇ ಅಂತಿಮ ತೀರ್ಪವಾಗಿದೆ. ಇಡೀ ದೇಶಕ್ಕೆ ಅತ್ಯುನ್ನತ ನ್ಯಾಯಾಲಯ ಯಾವುದು ಅಂದ್ರೆ ಸರ್ವೋಚ್ಚ ನ್ಯಾಯಾಲಯ ಅಥವಾ ಸುಪ್ರೀಂ ಕೋರ್ಟ್. ಇಡೀ ದೇಶಕ್ಕೆ ಇವತ್ತ ರಾಜ್ಯದಲ್ಲಿರುವಂತಹ ಪ್ರತ್ಯೇಕವಾಗಿರುವಂತಹ ಉಚ್ಚ ನ್ಯಾಯಾಲಯಗಳಾಗಿರ್ಬೋದು, ಹೈಕೋರ್ಟ್ಗಳಾಗಿರ್ಬೋದು, ಅಥವಾ ಜಿಲ್ಲಾ ಮಟ್ಟದಲ್ಲಿರುವಂತಹ ನ್ಯಾಯಾಲಯಗಳಾಗಿರ್ಬೋದು, ಇವು ಎಲ್ಲಾ ನ್ಯಾಯಾಲಯಗಳಿಗೆ ಉಚ್ಚ ನ್ಯಾಯಾಲಯ ಅಥವಾ ಅತ್ಯುನ್ನತ ನ್ಯಾಯಾಲಯ ಯಾವುದು ಅಂತಂದ್ರೆ ಸರ್ವೋಚ್ಚ ನ್ಯಾಯಾಲಯ. ಅದರ ತೀರ್ಪೇ ಅಂತಿಮ ತೀರ್ಪು ಅಂತ ಏನ್ ಮಾಡ್ತೇವೆ ಅಂದ್ರೆ ಗುರುತಿಸ್ತಾ ಇದೀವಿ. ಇದು ನಮ್ಮ ದೇಶದ ನ್ಯಾಯಾಂಗ ವ್ಯವಸ್ಥೆ. ಹಂಗಂತಂದ್ರ ನಾವು ಇವತ್ತಿನ ದಿವಸ ಏನಂತಾರ ಸರ್ವೋಚ್ಚ ನ್ಯಾಯಾಲಯದ ಬಗ್ಗೆ, ಸುಪ್ರೀಂ ಕೋರ್ಟಿನ ಬಗ್ಗೆ ಏನ್ ಮಾಡೋಣ ತಿಳ್ಕೊಳ್ಳೋಣ. ನಮ್ಮ ದೇಶದ ಸಂವಿಧಾನದಲ್ಲಿ ತಿಳಿಸಿರುವಂತೆ, ನಮ್ಮ ದೇಶದ ಸಂವಿಧಾನದಲ್ಲಿರುವಂತೆ ಸಂಸತ್ತಿನ ಶಾಸನದಿಂದ, ನೋಡಿ ಸರ್ವೋಚ್ಚ ನ್ಯಾಯಾಲಯವನ್ನು ಏನಪ್ಪ ಅಂದ್ರೆ ಸಂಸತ್ತಿನ ಶಾಸನದಿಂದ ಏನ್ ಮಾಡಿದಾರಪ್ಪ ಅಂತಂದ್ರೆ ಸಂಸತ್ತಿನ ಶಾಸನದಿಂದ ರಚಿಸಲಾದಂತಹ ಸರ್ವೋಚ್ಚ ನ್ಯಾಯಾಲಯವು ಜನವರಿ 28, 1950 ಏನಾಯ್ತು ಅಂದ್ರೆ
ಅಸ್ತಿತ್ವಕ್ಕೆ ಬಂತು ನೋಡಿ. ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯ ಏನಪ್ಪಾ ಅಂತಂದ್ರೆ ಸಂಸತ್ತಿನ ಶಾಸನದಿಂದ ರಚಿಸಲಾಗಿರುವಂತಹ ಸರ್ವೋಚ್ಚ ನ್ಯಾಯಾಲಯ ಏನಪ್ಪಾ ಅಂತಂದ್ರೆ ಜನವರಿ 28, 1950 ಏನಾಯ್ತಂದ್ರೆ ಅಸ್ತಿತ್ವಕ್ಕೆ ಬಂತು. ಈ ಸರ್ವೋಚ್ಚ ನ್ಯಾಯಾಲಯದ ಕೇಂದ್ರ ಕಚೇರಿ ಎಲ್ಲಿದೆಪ್ಪ ಅಂತಂದ್ರೆ ದೆಹಲಿಯಲ್ಲಿದೆ ನೋಡಿ. ಸರ್ವೋಚ್ಚ ನ್ಯಾಯಾಲಯದ ಕೇಂದ್ರ ಕಚೇರಿ ಎಲ್ಲಿದೆಪ್ಪ ಅಂದ್ರೆ ದೆಹಲಿ ಒಳಗಿದೆ. ಈ ನ್ಯಾಯಾಲಯದ ನ್ಯಾಯಾಧೀಶರು ನೋಡಿ, ಈ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ಮತ್ತು ಇತರೆ ನ್ಯಾಯಾಧೀಶರನ್ನ ಯಾರು ನೇಮಕ ಮಾಡ್ತಾರಪ್ಪ ಅಂದ್ರೆ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ ಅಂದ್ರೆ ನೇಮಕ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರನ್ನ ಮತ್ತು ಇತರೆ ನ್ಯಾಯಾಧೀಶರನ್ನ ಯಾರು ನೇಮಕ ಮಾಡ್ತಾರಪ್ಪ ಅಂತಂದ್ರೆ ನಮ್ಮ ದೇಶದ ರಾಷ್ಟ್ರಪತಿಗಳು ಏನ್ ಮಾಡ್ತಾರೆ ನೇಮಕ ಮಾಡ್ತಾ ಇದ್ದಾರೆ. ಪ್ರಸ್ತುತವಾಗಿ ಈ ಸರ್ವೋಚ್ಚ ನ್ಯಾಯಾಲಯದಲ್ಲಿರುವಂತಹ ಮುಖ್ಯ ನ್ಯಾಯಾಧೀಶರನ್ನ ಒಳಗೊಂಡಂತೆ ಎಷ್ಟು ಮಂದಿ ನ್ಯಾಯಾಧೀಶರಿದಾರಪ್ಪ ಅಂದ್ರೆ 31 ಜನ ಏನಪ್ಪಾ ಅಂದ್ರೆ ನ್ಯಾಯಾಧೀಶರಿದ್ದಾರೆ ನೋಡಿ. ಪ್ರಸ್ತುತವಾಗಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮುಖ್ಯ ನ್ಯಾಯಾಧೀಶರನ್ನು ಹಿಡ್ಕೊಂಡು ಇರುವಂತ ಒಟ್ಟು ನ್ಯಾಯಾಧೀಶರ ಸಂಖ್ಯೆ ಎಷ್ಟು ಅಂತಂದ್ರೆ 31 ಇದೆ. ಹಂಗಂತಂದ್ರೆ ಈ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಬೇಕಾದ್ರೆ ಯಾವ ಅರ್ಹತೆಗಳಿರಬೇಕು, ಏನೇನು ಅರ್ಹತೆಗಳಿರಬೇಕು ಅಂದ್ರೆ, ಒಂದು, ಭಾರತದ ಪ್ರಜೆಯಾಗಿರ್ಬೇಕು. ಎಸ್, ಒಂದೇದೇನಪ್ಪಾ ಅಂತಂದ್ರೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾಗಬೇಕಾದ್ರೆ ಮೊದಲನೇದಾಗಿ ಏನ್ಬೇಕಂದ್ರೆ ಭಾರತದ ಪ್ರಜೆಯಾಗಿರ್ಲೇಬೇಕು. ಎರಡನೇದ್ದು, ಯಾವುದೇ ಉಚ್ಚ ನ್ಯಾಯಾಲಯದಲ್ಲಿ, ಯಾವುದೇ ಹೈಕೋರ್ಟ್ ನಲ್ಲಿ ಕನಿಷ್ಠ 5 ವರ್ಷಗಳ ಕಾಲ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು ನೋಡಿ. ಯಾವುದೇ ಉಚ್ಚ ನ್ಯಾಯಾಲಯದಲ್ಲಿ ಅಂದ್ರೆ ಯಾವುದೇ ಹೈಕೋರ್ಟ್ ನಲ್ಲಿ, ದೇಶದ ಯಾವುದೇ ಹೈಕೋರ್ಟ್ ನಲ್ಲಿ ಕನಿಷ್ಠ 5 ವರ್ಷಗಳ ಕಾಲ ಏನಾಗಿರ್ಬೇಕಂದ್ರೆ ನ್ಯಾಯಾಧೀಶರಾಗಿ ಏನ್ ಮಾಡ್ಬೇಕಂದ್ರೆ ಸೇವೆ ಸಲ್ಲಿಸಿರಬೇಕು. ಅಥವಾ ಯಾವುದೇ ಉಚ್ಚ ನ್ಯಾಯಾಲಯದಲ್ಲಿ ಅಂದ್ರೆ ಯಾವುದೇ ಹೈಕೋರ್ಟ್ ನಲ್ಲಿ ಏನಂತಂದ್ರೆ ಕನಿಷ್ಠ 10 ವರ್ಷಗಳ ಕಾಲ ವಕೀಲರಾಗಿ ಸೇವೆಯನ್ನು ಸಲ್ಲಿಸಿರಬೇಕು. ಜೊತೆಗೆ ರಾಷ್ಟ್ರಪತಿಗಳ ಅಭಿಪ್ರಾಯದಲ್ಲಿ ನ್ಯಾಯ ನಿಪುಣರಾಗಿರಬೇಕು. ಒಂದು, ಭಾರತದ ಪ್ರಜೆಯಾಗಿರಬೇಕು. ಒಂದನೇದೇನಪ್ಪ ಅಂದ್ರೆ ಭಾರತದ ಪ್ರಜೆಯಾಗಿರಬೇಕು. ಯಾವುದೇ ಉಚ್ಚ ನ್ಯಾಯಾಲಯದಲ್ಲಿ ಕನಿಷ್ಠ 5 ವರ್ಷಗಳ ಕಾಲ ಏನಾಗಿರ್ಬೇಕಂದ್ರೆ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿರಬೇಕು. ಅಥವಾ ಯಾವುದೇ ಉಚ್ಚ ನ್ಯಾಯಾಲಯದಲ್ಲಿ ಅಥವಾ ಹೈಕೋರ್ಟ್ ನೊಳಗೆ ಕನಿಷ್ಠ 10 ವರ್ಷಗಳ ಕಾಲ ಏನಾಗಿರ್ಬೇಕಂದ್ರೆ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು. ಅಥವಾ ರಾಷ್ಟ್ರಪತಿಗಳ ಅಭಿಪ್ರಾಯದಲ್ಲಿ, ರಾಷ್ಟ್ರಪತಿಯವರ ಅಭಿಪ್ರಾಯದೊಳಗೆ ಏನಾಗಿರ್ಬೇಕಂದ್ರೆ ನ್ಯಾಯ ನಿಪುಣರಾಗಿರಬೇಕು. ಈ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿಯ ವಯಸ್ಸು 65. ಅಂದ್ರೆ ಸುಪ್ರೀಂ ಕೋರ್ಟಿನ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರ ನಿವೃತ್ತಿಯ ವಯಸ್ಸು ಎಷ್ಟಿದೆಯಪ್ಪ ಅಂದ್ರೆ 65 ಇದೆ. ಮತ್ತು ಅದಕ್ಕೂ ಮುಂಚೆ ರಾಷ್ಟ್ರಪತಿಗಳಿಗೆ ಏನ್ ಮಾಡಬಹುದು, ರಾಜೀನಾಮೆಯನ್ನು ಕೂಡ ನೀಡಬಹುದು. ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ನಿವೃತ್ತಿಯ ವಯಸ್ಸು ಎಷ್ಟಿದೆ, 65 ಇದೆ. ಅದಕ್ಕೂ ಮುಂಚೆನೆ ಏನ್ ಮಾಡಬಹುದು, ಅವರು ರಾಷ್ಟ್ರಪತಿಗಳಿಗೆ ಏನಪ್ಪ ಅಂದ್ರೆ ರಾಜೀನಾಮೆಯನ್ನು ನೀಡಬಹುದು. ಆಮೇಲೆ ಕರ್ತವ್ಯ ಲೋಪ ಎಸಗಿದಲ್ಲಿ ಕರ್ತವ್ಯ ಮಾಡುವಂತ ಸಂದರ್ಭದಲ್ಲಿ ಏನಾದರೂ ಲೋಪಗಳಾಗಿದ್ದರೆ, ಹಗರಣಗಳಾಗಿದ್ದರೆ ಸಂಸತ್ತಿನ 2 ಸದನಗಳ ನಿರ್ದಿಷ್ಟ ಬಹುಮತದ ಕೋರಿಕೆಯಂತೆ ರಾಷ್ಟ್ರಪತಿಗಳವರನ್ನು ಏನ್ ಮಾಡಬಹುದು, ಪದಚ್ಯುತಗೊಳಿಸಬಹುದು. ಅಂದ್ರೆ ಅವರನ್ನು ಹೆಂಗ ಅಧಿಕಾರದಿಂದ ಕೆಳಗಿಳಿಸಬಹುದು ಅಂತಂದ್ರೆ, ಸಂಸತ್ತಿನ 2 ಸದನ ಅಂತಂದ್ರ ರಾಜ್ಯಸಭೆ ಮತ್ತು ಲೋಕಸಭೆಗಳ ನಿರ್ದಿಷ್ಟ ಬಹುಮತದ ಕೋರಿಕೆಯಂತೆ ರಾಷ್ಟ್ರಪತಿಗಳವರನ್ನು ಏನ್ ಮಾಡಬಹುದು, ಅಧಿಕಾರದಿಂದ ಪದಚ್ಯುತಗೊಳಿಸಬಹುದು. ನಿವೃತ್ತಿಯಾದ ನಂತರ ಅಥವಾ ಪದಚ್ಯುತಗೊಂಡ ನಂತರ, ನಿವೃತ್ತಿಯಾಗಿರಬಹುದು ಅಥವಾ ರಾಷ್ಟ್ರಪತಿಗಳವರನ್ನ ಪದಚ್ಯುತಗೊಳಿಸಿದ ನಂತರ ದೇಶದ ಯಾವುದೇ ನ್ಯಾಯಾಲಯದಲ್ಲಿ ಇವರು ವಾದ ಮಾಡುವಂತಿಲ್ಲ ನೋಡಿ. ನಿವೃತ್ತಿಯಾದ ನಂತರ ಅಥವಾ ಪದಚ್ಯುತಗೊಂಡ ನಂತರ ದೇಶದ ಯಾವುದೇ ನ್ಯಾಯಾಲಯದಲ್ಲಿ ಇವರು ವಾದವನ್ನು ಮಾಡುವಂತಿಲ್ಲ. ಯಾಕಂದ್ರೆ ಅಲ್ಲಿ ಅವ್ರಿಗೆ ಏನ್ ಅಧಿಕಾರ ಮುಗಿದಿರ್ತದ, ಅಧಿಕಾರದ ಏನ್ ಮಾಡ್ತಾರ, ಪದಚ್ಯುತಗೊಳಿಸಿರ್ತಾರ. ಸೊ ಹಂಗಾಗಿ ಏನಪ್ಪಾ ಅಂದ್ರೆ ಅವರು ನಿವೃತ್ತಿಯಾದ ನಂತರ ಆಗಿರ್ಬೋದು, ಪದಚ್ಯುತಗೊಂಡ ನಂತರ ಆಗಿರ್ಬೋದು, ದೇಶದ ಯಾವುದೇ ನ್ಯಾಯಾಲಯದಲ್ಲಿ ಇವರು ವಾದವನ್ನ ಮಾಡುವಂತಿಲ್ಲ. ಮತ್ತು ಇವರ ವೇತನ ಮತ್ತು ಬತ್ತನೆಗಳನ್ನ ಸಂಸತ್ ಏನ್ ಮಾಡ್ತದೆ, ಕಾನೂನುಗಳನ್ನು ಮಾಡೋದ್ರ ಮೂಲಕ ನಿರ್ಧಾರ ಮಾಡ್ತದ. ಅಂದ್ರ
ಇವರಿಗೆ ನೀಡುವಂತಹ ವೇತನ ಮತ್ತು ಭತ್ಯೆಗಳನ್ನ ಸವಲತ್ತುಗಳನ್ನ ಏನ್ ಮಾಡ್ತದೆ ಸಂಸತ್ತು ಕಾನೂನುಗಳನ್ನು ಮಾಡೋದ್ರ ಮೂಲಕ ಏನ್ ಮಾಡ್ತದೆ ನಿರ್ಧಾರ ಮಾಡ್ತದ. ಹಂಗಂತಂದ್ರೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡ್ಬೇಕಾದ್ರೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರ ಅಧಿಕಾರ ಮತ್ತು ಕಾರ್ಯಗಳನ್ನು ನೋಡ್ಬೇಕಾದ್ರೆ ಒಂದು ಮೂಲ ಅಧಿಕಾರ ವ್ಯಾಪ್ತಿ ನೋಡಿ, ಒಂದನೇದೇನಪ್ಪ ಅಂದ್ರೆ ಮೂಲ ಅಧಿಕಾರ ವ್ಯಾಪ್ತಿ. ಸರ್ವೋಚ್ಚ ನ್ಯಾಯಾಲಯದಲ್ಲಿ ನೇರವಾಗಿ ಮೊಕದ್ದಮೆ ಹೂಡುವುದೇ ಮೂಲ ಅಧಿಕಾರದ ವ್ಯಾಪ್ತಿ. ಅಂದ್ರೆ ಸುಪ್ರೀಂ ಕೋರ್ಟ್ ನೊಳಗ ನೇರವಾಗಿ ಮೊಕದ್ದಮೆಯನ್ನ ಹೂಡುವುದೇ ಮೂಲ ಅಧಿಕಾರದ ವ್ಯಾಪ್ತಿ. ಎಂತಹ ಮೊಕದ್ದಮೆಗಳು, ಎಂತಹ ಪ್ರಕರಣಗಳು? ಕೇಂದ್ರ ರಾಜ್ಯಗಳ ನಡುವೆ, ರಾಜ್ಯಗಳ ನಡುವೆ ಉಂಟಾಗುವಂತಹ ವಿವಾದಗಳನ್ನ ಬಗೆಹರಿಸುವಂತ ಅಧಿಕಾರ ಯಾರಿಗಿದೆಯಪ್ಪ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯಕ್ಕಿದೆ. ನೋಡಿ, ಕೇಂದ್ರ ರಾಜ್ಯಗಳ ಮಧ್ಯೆ ಆಗಿರಬಹುದು, ರಾಜ್ಯಗಳ ಮಧ್ಯೆ ಆಗಿರಬಹುದು, ಅಲ್ಲಿ ಉಂಟಾಗಿರುವಂತ ವಿವಾದಗಳನ್ನ ಬಗೆಹರಿಸುವಂತ ಅಧಿಕಾರ ಯಾರಿಗಿದೆಯಪ್ಪ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯಕ್ಕಿದೆ. ಇದನ್ನ ಏನಪ್ಪ ಮೂಲ ಅಧಿಕಾರ ವ್ಯಾಪ್ತಿ ಅಂತ ಕರೀತಾ ಇದ್ದಾರೆ. ಜೊತೆಗೆ ನಾಗರಿಕರಿಗೆ ನೀಡಿರುವಂತಹ ಮೂಲಭೂತ ಹಕ್ಕುಗಳನ್ನ ರಕ್ಷಣೆ ಮಾಡುವಂತದ್ದು, ಜೊತೆಗೆ ಏನಪ್ಪ ಸಂವಿಧಾನಕ್ಕೆ ಅರ್ಥ ವಿವರಣೆ ನೀಡುವಂತ ಅಧಿಕಾರ ಆಗಿರ್ಬೋದು, ಆಜ್ಞೆಗಳನ್ನಾಗಿರುವಂತಹ ರಿಟ್ಗಳನ್ನ ಏನಪ್ಪ ನೀಡುವಂತ ಅಧಿಕಾರ ಯಾರಿಗಿದೆಯಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟಿಗಿದೆ. ನೋಡಿ, ಮೂಲ ಅಧಿಕಾರದ ವ್ಯಾಪ್ತಿ ಹೆಂಗಿದೆಯಪ್ಪ ಅಂತಂದ್ರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನೇರವಾಗಿ ಮೊಕದ್ದಮೆ ಹೂಡುವುದೇ ಮೂಲ ಅಧಿಕಾರದ ವ್ಯಾಪ್ತಿಯಾಗಿದ್ದು, ಅಂದ್ರೆ ಕೇಂದ್ರ ರಾಜ್ಯಗಳ ಮಧ್ಯೆ ಆಗಿರ್ಬೋದು, ರಾಜ್ಯಗಳ ನಡುವೆ ಆಗಿರುವಂತಹ ವಿವಾದಗಳನ್ನ, ಉದಾಹರಣೆಗೆ ಗಡಿ ವಿವಾದ ಆಗಿರ್ಬೋದು, ನದಿ ನೀರಿನ ವಿವಾದಗಳಾಗಿರ್ಬೋದು, ಇಂತಹ ಒಂದು ವಿವಾದಗಳನ್ನ ಮೊಕದ್ದಮೆಗಳನ್ನ ಬಗೆಹರಿಸುವಂತ ಅಧಿಕಾರದ ವ್ಯಾಪ್ತಿ ಯಾರಿಗಿದೆಯಪ್ಪ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯಕ್ಕಿದೆ. ಜೊತೆಗೆ ನಾಗರಿಕರಿಗೆ ನೀಡಿರುವಂತಹ ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯಾದಾಗ, ಅವುಗಳಿಗೆ ಬಾಧ್ಯತೆ ಬಂದಾಗ ಅವುಗಳನ್ನು ರಕ್ಷಣೆ ಮಾಡುವಂತ ಅಧಿಕಾರ ಯಾರಿಗಿದೆಯಪ್ಪ ಅಂದ್ರೆ ಯಾರಿಗಿದೆಯಪ್ಪ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯಕ್ಕಿದೆ. ಜೊತೆಗೆ ಸಂವಿಧಾನಕ್ಕೆ ಅರ್ಥ ವಿವರಣೆ ನೀಡುವಂತ ಅಧಿಕಾರ, ಆಜ್ಞೆಗಳನ್ನು ನೀಡುವಂಥದ್ದು, ಹೇಬಿಯಸ್ ಕಾರ್ಪಸ್ ಆಗಿರ್ಬೋದು, ಇವೆಲ್ಲ ರಿಟ್ಗಳನ್ನು ಏನ್ಪಟ್ಟು ನೀಡುವಂತ ಅಧಿಕಾರ ಯಾರಿಗಿದೆಯಪ್ಪ ಅಂತಂದ್ರೆ ಸರ್ವೋಚ್ಚ ನ್ಯಾಯಾಲಯಕ್ಕಿದೆ. ಎರಡನೇದು ಮೇಲ್ಮನವಿ ಅಧಿಕಾರದ ವ್ಯಾಪ್ತಿ. ಕೆಳ ನ್ಯಾಯಾಲಯಗಳು ನೀಡುವಂತ ತೀರ್ಪುಗಳ ವಿರುದ್ಧ ಕಕ್ಷಿದಾರರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವಕಾಶವಿದೆ. ಅಂದ್ರೆ ಕೆಳ ನ್ಯಾಯಾಲಯಗಳಂದ್ರೆ ಯಾವ? ಸರ್ವೋಚ್ಚ ನ್ಯಾಯಾಲಯದ ಅಧೀನ ನ್ಯಾಯಾಲಯಗಳು ಅಂದ್ರೆ ತಾಲೂಕಾ ನ್ಯಾಯಾಲಯಗಳಾಗಿರ್ಬೋದು, ಜಿಲ್ಲಾ ನ್ಯಾಯಾಲಯಗಳಾಗಿರ್ಬೋದು, ರಾಜ್ಯ ಮಟ್ಟದಲ್ಲಿರುವಂತಹ ಹೈಕೋರ್ಟ್ಗಳಾಗಿರ್ಬೋದು, ಇವುಗಳು ನೀಡಿರುವಂತಹ ತೀರ್ಪುಗಳ ವಿರುದ್ಧ ಕಕ್ಷಿದಾರರು ಅಂದ್ರೆ ಈ ಕೆಳ ನ್ಯಾಯಾಲಯಗಳು ನೀಡುವಂತಹ ತೀರ್ಪುಗಳ ವಿರುದ್ಧ ಕಕ್ಷಿದಾರರು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಲಿಕ್ಕೆ ಅಧಿಕಾರವಿದೆ. ಇಂತಹ ಒಂದು ಮೇಲ್ಮನವಿಯನ್ನ ಸ್ವೀಕರಿಸಿ ವಿಚಾರಣೆ ನಡೆಸುವಂತ ಅಧಿಕಾರ ಯಾರಿಗಿದೆಯಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟಿಗಿದೆ, ಸರ್ವೋಚ್ಚ ನ್ಯಾಯಾಲಯಕ್ಕಿದೆ. ಅಂದ್ರೆ ಈ ಕಕ್ಷಿದಾರರು ತಮ್ಮ ವಿರುದ್ಧ ನೀಡಿರುವಂತ ತೀರ್ಪುಗಳ ಬಗ್ಗೆ ಅಸಮಾಧಾನವಿದ್ದರೆ, ಅದರ ಬಗ್ಗೆ ಏನಪ್ಪ ಸರಿಯಾದ ರೀತಿಯಾಗಿರುವಂತಹ ಒಂದು ಅನುಮಾನವಿದ್ದರೆ, ಅಂದ್ರೆ ಆ ತೀರ್ಪಿನ ವಿರುದ್ಧ ಏನಪ್ಪ ಅಂದ್ರೆ ಅನುಮಾನವಿದ್ದರೆ ಅದರ ವಿರುದ್ಧವಾಗಿ ಸರ್ವೋಚ್ಚ ನ್ಯಾಯಾಲಯಗಳಿಗೆ ಮೇಲ್ಮನವಿಯನ್ನು ಸಲ್ಲಿಸಲಿಕ್ಕೆ ಅವಕಾಶವಿದೆ. ಇಂತಹ ಒಂದು ಮೇಲ್ಮನವಿಯನ್ನು ಸ್ವೀಕರಿಸಿ ವಿಚಾರಣೆ ನಡೆಸುವಂತ ಅಧಿಕಾರ ಯಾರಿಗಿದೆಪ್ಪ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯಕ್ಕಿದೆ. ಮತ್ತು ಮೇಲ್ಮನವಿ ಸಲ್ಲಿಸುವಂತೆ ವಿಶೇಷ ಅನುಮತಿ ನೀಡುವಂತ ಅಧಿಕಾರವೂ ಕೂಡ ಈ ನ್ಯಾಯಾಲಯಕ್ಕಿದೆ. ನೋಡಿ, ಮೇಲ್ಮನವಿಯನ್ನ ಸ್ವೀಕಾರ ಮಾಡಿ ವಿಚಾರಣೆ ಮಾಡುವಂತ ಅಧಿಕಾರವೂ ಕೂಡ ಸರ್ವೋಚ್ಚ ನ್ಯಾಯಾಲಯಕ್ಕಿದೆ. ಅಷ್ಟೇ ಅಲ್ಲ, ಮೇಲ್ಮನವಿ ಸಲ್ಲಿಸುವಂತೆ ವಿಶೇಷ ಅನುಮತಿ ನೀಡುವಂತ ಅಧಿಕಾರವೂ ಕೂಡ ಏನಪ್ಪ ಅಂದ್ರ ಈ ನ್ಯಾಯಾಲಯಕ್ಕಿದೆ. ಅಂದ್ರ ಈ ಕೆಳ ನ್ಯಾಯಾಲಯಗಳು ನೀಡಿರುವಂತ ತೀರ್ಪುಗಳ ವಿರುದ್ಧ ಅಸಮಾಧಾನವಿದ್ದರೆ, ಅನುಮಾನವಿದ್ದರೆ ಅದನ್ನ ಮೇಲ್ಮನವಿ ಸಲ್ಲಿಸುವಂತೆ ವಿಶೇಷವಾದ ಅನುಮತಿ ನೀಡುವಂತ ಅಧಿಕಾರವೂ ಕೂಡ ಏನಪ್ಪ ಅಂದ್ರ ಸುಪ್ರೀಂ ಕೋರ್ಟಿಗೆ ಏನಾಗತ್ತೆ ಅಂದ್ರೆ ಇರ್ತಾ ಇದೆ. ಇನ್ನು ಸಲಹಾ ಅಧಿಕಾರದ ವ್ಯಾಪ್ತಿ, ಮೂರನೇದಾಗಿ ಸಲಹಾ ಅಧಿಕಾರದ ವ್ಯಾಪ್ತಿ. ಸಾರ್ವಜನಿಕವಾಗಿ ಪ್ರಮುಖವಾಗಿರುವಂತಹ ವಿಷಯದ ಬಗ್ಗೆ ರಾಷ್ಟ್ರಪತಿಗಳು ಸಲಹೆ ಕೇಳಿದಾಗ ಸರ್ವೋಚ್ಚ ನ್ಯಾಯಾಲಯ ಏನ್ ಮಾಡತೈತೆ? ರಾಷ್ಟ್ರಪತಿಗಳಿಗೆ ಸಲಹೆ ನೀಡುವಂತ ಅಧಿಕಾರವಿದೆ. ಅಂದ್ರೆ ರಾಷ್ಟ್ರಪತಿಗಳು ಸಾರ್ವಜನಿಕವಾಗಿ ಯಾವುದಾದ್ರೂ ವಿಷಯದ ಕುರಿತು ಸರ್ವೋಚ್ಚ ನ್ಯಾಯಾಲಯಕ್ಕೆ ಸಲಹೆ ಕೇಳಿದಾಗ ಸಲಹೆ ನೀಡುವಂತ ಅಧಿಕಾರ ಯಾರಿಗಿದೆಪ್ಪ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯಕ್ಕಿದೆ. ಅಂದ್ರೆ ನಮ್ಮ ದೇಶದಲ್ಲಿ ಸಂವಿಧಾನ ಜಾರಿಗೆ ಬರುವುದಕ್ಕಿಂತ ಮುಂಚೆ ಯಾವಾಗ ಬಂತು ಜಾರಿ ನಮ್ಮ ದೇಶದಲ್ಲಿ ಸಂವಿಧಾನ? ಜನವರಿ 26, 1956 ಏನ್ ಮಾಡಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಸಂವಿಧಾನ ಜಾರಿಗೆ ಬಂತು.
ಹಾಗಾಗಿ ನಮ್ಮ ದೇಶದಲ್ಲಿ ಸಂವಿಧಾನ ಜಾರಿಗೆ ಬರುವುದಕ್ಕಿಂತ ಮುಂಚೆ ಸರ್ಕಾರ ಮಾಡಿಕೊಂಡಿರುವಂತ ಒಪ್ಪಂದ ಕರಾರುಗಳ ಈ ವಿಷಯಗಳ ಬಗ್ಗೆ ಏನಪ್ಪ ಅಂದ್ರೆ ವಿವಾದಗಳು ಉಂಟಾದರೆ ರಾಷ್ಟ್ರಪತಿಗಳು ಏನ್ ಮಾಡಬಹುದು ಅಂದ್ರೆ ನ್ಯಾಯಾಲಯದ ಸಲಹೆಯನ್ನು ಕೇಳಬಹುದು. ಅಂದ್ರೆ ಈ ದೇಶದಲ್ಲಿ ಸಂವಿಧಾನ ಜಾರಿಗೆ ಬರುವುದಕ್ಕಿಂತ ಮುಂಚೆ ಸರ್ಕಾರಗಳು ಮಾಡಿಕೊಂಡಿರುವಂತ ಒಪ್ಪಂದ ಆಗಿರ್ಬೋದು, ಕರಾರುಗಳಾಗಿರ್ಬೋದು, ಈ ವಿಷಯಗಳ ಬಗ್ಗೆ ಏನಾದರೂ ವಿವಾದಗಳು ಉಂಟಾದರೆ ರಾಷ್ಟ್ರಪತಿಗಳು ಏನ್ ಮಾಡ್ಬೋದು ಅಂದ್ರೆ ಸರ್ವೋಚ್ಚ ನ್ಯಾಯಾಲಯದ ಸಲಹೆಗಳನ್ನ ಏನಪ್ಪ ಅಂದ್ರೆ ಕೇಳಬಹುದು. ಈ ಮೇಲ್ಕಂಡ ಅಧಿಕಾರ ಕಾರ್ಯಗಳ ಜೊತೆಗೆ ಏನಪ್ಪ ಸರ್ವೋಚ್ಚ ನ್ಯಾಯಾಲಯ ಏನ್ ಮಾಡ್ತಂದ್ರೆ ದಾಖಲೆಗಳ ನ್ಯಾಯಾಲಯವಾಗಿ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯ ಏನ್ ಮಾಡ್ತಂದ್ರೆ ದಾಖಲೆಗಳ ನ್ಯಾಯಾಲಯವಾಗಿ ಕೇಂದ್ರ ಮತ್ತು ರಾಜ್ಯಗಳಿಗೆ ಮುಖ್ಯ ಸಲಹೆಗಾರನಾಗಿ ಮುಖ್ಯ ಸಲಹೆಗಾರನಾಗಿ ವಿಶೇಷ ರಿಟ್ ಅರ್ಜಿಗಳನ್ನ ಹೊರಡಿಸುವಂತ ಅಧಿಕಾರವನ್ನು ಕೂಡ ಏನ್ ಮಾಡ್ತಂದ್ರೆ ಇಲ್ಲೇ ಸುಪ್ರೀಂ ಕೋರ್ಟ್ ಏನಾಗಿದೆ ಪಡ್ಕೊಂಡಿದೆ. ಇವೆಲ್ಲವೂ ಕೂಡ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟಿನ ಅಧಿಕಾರ ಮತ್ತು ಕಾರ್ಯಗಳು. ಇನ್ನು ಎರಡನೇದಾಗಿ ರಾಜ್ಯಗಳ ಮಟ್ಟದಲ್ಲಿರುವಂತಹ ಮತ್ತೊಂದು ಪ್ರಮುಖವಾಗಿರುವಂತಹ ನ್ಯಾಯಾಲಯ ಯಾವುದಂದ್ರ ಉಚ್ಚ ನ್ಯಾಯಾಲಯ, ಹೈಕೋರ್ಟ್ ಅಂತ ಕರೆಯಲ್ಪಡುವಂಥದ್ದು. ಪ್ರತಿಯೊಂದು ರಾಜ್ಯದಲ್ಲಿ ಕೂಡ ಒಂದೊಂದು ಉಚ್ಚ ನ್ಯಾಯಾಲಯ ಇರಬೇಕಂತ ಸಂವಿಧಾನ ಒಳಗೆ ಏನಪ್ಪ ಅಂತ ತಿಳಿಸಲಾಗಿದೆ. ನೋಡಿ, ಪ್ರತಿಯೊಂದು ರಾಜ್ಯದಲ್ಲಿ ಇವತ್ತು ನಮ್ಮ ರಾಜ್ಯದಲ್ಲಿ 29 ರಾಜ್ಯಗಳ ನಮ್ಮ ರಾಷ್ಟ್ರದಲ್ಲಿ ಆ ಪ್ರತಿಯೊಂದು ರಾಜ್ಯಗಳು ಕೂಡ ಒಂದೊಂದು ಉಚ್ಚ ನ್ಯಾಯಾಲಯವನ್ನ ಹೊಂದಬೇಕು ಅನ್ನುವಂಥದ್ದು ಇರಬೇಕು ಅನ್ನುವಂಥದ್ದನ್ನ ಏನ್ ಮಾಡಿದ್ರೆ ಸಂವಿಧಾನದೊಳಗೆ ಏನ್ ಮಾಡಿದ್ರೆ ತಿಳಿಸಲಾಗಿದೆ. ಆದರೆ 2 ಅಥವಾ ಅದಕ್ಕಿಂತ ಹೆಚ್ಚು ರಾಜ್ಯಗಳಿಗೆ ಒಂದೇ ನ್ಯಾಯಾಲಯವು ಕೂಡ ಏನಂದ್ರೆ ಇರಬಹುದು. 2 ಅಥವಾ ಅದಕ್ಕಿಂತ ಹೆಚ್ಚಿನ ರಾಜ್ಯಗಳಿಗೆ ಕೂಡ ಏನಪ್ಪ ಅಂದ್ರೆ ಒಂದೇ ನ್ಯಾಯಾಲಯವು ಕೂಡ ಏನಪ್ಪ ಇರಬಹುದು. ಹಾಗಾಗಿ ಉಚ್ಚ ನ್ಯಾಯಾಲಯ ಏನಪ್ಪ ಅಂದ್ರೆ ಒಬ್ಬ ಮುಖ್ಯ ನ್ಯಾಯಾಧೀಶರನ್ನ ಮತ್ತು ರಾಷ್ಟ್ರಪತಿಗಳು ನಿಗದಿಪಡಿಸಬಹುದಾಗಿರುವಂತ ಇತರೆ ನ್ಯಾಯಾಧೀಶರನ್ನ ಒಳಗೊಂಡಿರ್ತದ. ನೋಡಿ, ಏನಪ್ಪ ಅಂದ್ರೆ ಉಚ್ಚ ನ್ಯಾಯಾಲಯ ಒಬ್ಬ ಮುಖ್ಯ ನ್ಯಾಯಾಧೀಶರನ್ನ ಹಾಗೆ ಏನಪ್ಪ ಅಂದ್ರೆ ರಾಷ್ಟ್ರಪತಿಗಳು ನಿಗದಿಪಡಿಸಬಹುದಾದಷ್ಟು ಇತರೆ ನ್ಯಾಯಾಧೀಶರನ್ನು ಕೂಡ ಏನಪ್ಪ ಒಳಗೊಂಡಿರ್ತದೆ. ಹಾಗಾಗಿ ನ್ಯಾಯಾಧೀಶರ ಸಂಖ್ಯೆ ರಾಜ್ಯದಿಂದ ರಾಜ್ಯಕ್ಕೆ ಏನಾಗ್ತದೆ ಅಂದ್ರೆ ಭಿನ್ನವಾಗಿರ್ತದ. ಎಸ್, ನೋಡಿ ಏನಪ್ಪಾ ಅಂದ್ರ ನ್ಯಾಯಾಧೀಶರ ಸಂಖ್ಯೆ ರಾಜ್ಯದಿಂದ ರಾಜ್ಯಕ್ಕೆ ಏನಪ್ಪಾ ಅಂದ್ರೆ ಭಿನ್ನವಾಗಿರ್ತದ. ಹಂಗಂತಂದ್ರೆ ಇಲ್ಲಿ ಒಂದಿಷ್ಟು ವಿಷಯಗಳನ್ನು ಕೊಡಿದಾರ. ಏನಂದ್ರ 1862ರಲ್ಲಿ ಬ್ರಿಟಿಷರು ಭಾರತದಲ್ಲಿ ಮೊಟ್ಟ ಮೊದಲಿಗೆ ಏನಪ್ಪಾ ಅಂದ್ರೆ ಕಲ್ಕತ್ತಾ, ಬಾಂಬೆ, ಮದ್ರಾಸ್ನಲ್ಲಿ ಏನಪ್ಪಾ 3 ಹೈಕೋರ್ಟ್ ಗಳನ್ನ ಸ್ಥಾಪನೆ ಮಾಡಿದ್ರು. ನೋಡಿ, ಭಾರತ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನಂದ್ರೆ ಹೈಕೋರ್ಟ್ ಸ್ಥಾಪನೆ ಆದದ್ದು ಯಾವಾಗ? 1802ರಲ್ಲಿ. ಯಾರು ಸ್ಥಾಪನೆ ಮಾಡಿದ್ರು? ಬ್ರಿಟಿಷರು ಸ್ಥಾಪನೆ ಮಾಡಿದ್ರು. ಎಲ್ಲೆಲ್ಲಿ? ಕಲ್ಕತ್ತಾ, ಬಾಂಬೆ ಮತ್ತು ಮದ್ರಾಸ್ನಲ್ಲಿ 3 ಹೈಕೋರ್ಟ್ ಸ್ಥಾಪನೆ ಮಾಡಿದ್ರು. ಇವತ್ತು ನಮ್ಮ ದೇಶದಲ್ಲಿರುವಂತಹ ಒಟ್ಟು ಉಚ್ಚ ನ್ಯಾಯಾಲಯಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 24 ಏನಂತಾರೆ ಹೈಕೋರ್ಟ್ಗಳ ಮೇಲೆ ಕಂಡು ಬರ್ತಾವ. ಯಾವ್ಯಾವ ರಾಜ್ಯಗಳಿಗೆ ಏನಪ್ಪ ಒಂದೇ ನ್ಯಾಯಾಲಯ ಐತಿ, ಯಾವ್ಯಾವ ರಾಜ್ಯಗಳಿಗೆ ಏನಪ್ಪ 2 ನ್ಯಾಯಾಲಯ ನೋಡ್ಬೇಕಾದ್ರೆ ಪಂಜಾಬ, ಹರಿಯಾಣ ರಾಜ್ಯಗಳಿಗೆ ಏನಪ್ಪಾ ಅಂದ್ರ ಚಂಡೀಗಢ ಒಳಗೆ ಏನಪ್ಪ ಒಂದೇ ಉಚ್ಚ ನ್ಯಾಯಾಲಯದ ನೋಡಿ. ಪಂಜಾಬ್, ಹರಿಯಾಣ ರಾಜ್ಯಗಳಿಗೆ ಸೇರಿದಂತೆ ಚಂಡೀಗಢ ಒಳಗೆ ಏನಪ್ಪ ಒಂದೇ ನ್ಯಾಯಾಲಯವಿದ್ದು, ಅಸ್ಸಾಂ, ನಾಗಾಲ್ಯಾಂಡ್, ಮಿಜೋರಾಂ ಮತ್ತು ಅರುಣಾಚಲ ಪ್ರದೇಶಗಳಿಗೆ ಸೇರಿದಂತೆ ಅಸ್ಸಾಂನ ಗೌಹಾತಿ ಒಳಗೆ ಒಂದೇ ಉಚ್ಚ ನ್ಯಾಯಾಲಯ ನೋಡಿ. ಯಾವ್ಯಾವ? ಅಸ್ಸಾಂ, ನಾಗಾಲ್ಯಾಂಡ್, ಮಿಜೋರಾಂ ಮತ್ತು ಅರುಣಾಚಲ ಪ್ರದೇಶಗಳಿಗೆ ಸೇರಿದಂತೆ ಅಸ್ಸಾಂನ ಗೌಹಾತಿ ಒಳಗೆ ಏನಪ್ಪ ಒಂದೇ ಉಚ್ಚ ನ್ಯಾಯಾಲಯವನ್ನು ಏನಪ್ಪ ಸ್ಥಾಪನೆ ಮಾಡಿದ್ದಾರೆ. ಇನ್ನು 1884ರೊಳಗ ಮೈಸೂರು ಉಚ್ಚ ನ್ಯಾಯಾಲಯ ಏನಪ್ಪ ಅಂದ್ರೆ ಸ್ಥಾಪನೆ ಆಯ್ತು. 1884 ಮೈಸೂರು ಉಚ್ಚ ನ್ಯಾಯಾಲಯ ಸ್ಥಾಪನೆ ಆಯ್ತು. 1973 ಕರ್ನಾಟಕ ಉಚ್ಚ ನ್ಯಾಯಾಲಯ ಏನಪ್ಪ ಅಂದ್ರೆ ಮರುನಾಮಕರಣ ಮಾಡ್ತಾರೆ. 1884ರಲ್ಲಿ ಮೈಸೂರು ಉಚ್ಚ ನ್ಯಾಯಾಲಯ ಅಂತ ಹೇಳಿ ಸ್ಥಾಪನೆ ಆಗಿತ್ತಲ್ಲ, ಅದನ್ನ 1973 ಕರ್ನಾಟಕ ಉಚ್ಚ ನ್ಯಾಯಾಲಯ, ಕರ್ನಾಟಕ ಹೈಕೋರ್ಟ್ ಅಂತ ಏನ್ ಮಾಡಿದ್ರು? ಮರುನಾಮಕರಣ ಮಾಡಿದ್ರು. ಇವತ್ತು ಕರ್ನಾಟಕದಲ್ಲಿ ಬೆಂಗಳೂರು ಉಚ್ಚ ನ್ಯಾಯಾಲಯದ ಜೊತೆಗೆ ಧಾರವಾಡ ಮತ್ತು ಕಲಬುರಗಿಗಳಲ್ಲಿ ಕೂಡ ಏನಪ್ಪ ಅಂದ್ರೆ ಈ ಪೀಠಗಳನ್ನ ಏನ್ ಮಾಡಿದ್ರೆ ಸ್ಥಾಪನೆ ಮಾಡಲಾಗಿದೆ. ಇವತ್ತು ಕರ್ನಾಟಕದೊಳಗ ಬೆಂಗಳೂರಿನ ಹೈಕೋರ್ಟ್ ಜೊತೆಗೆ ಧಾರವಾಡ ಮತ್ತು ಕಲಬುರಗಿಗಳಲ್ಲಿ ಕೂಡ ಏನಪ್ಪ ಪೀಠಗಳನ್ನ ಸ್ಥಾಪನೆ ಮಾಡಿದಾರ. ಸೊ ಇವೆಲ್ಲವೂ ಕೂಡ ನಮ್ಮ ದೇಶದಲ್ಲಿ ಇರುವಂತಹ ಪ್ರಮುಖವಾದಂತಹ ನ್ಯಾಯಾಲಯಗಳ ಸಂಖ್ಯೆ. ಹಂಗಂತಂದ್ರ ಈ ಉಚ್ಚ ನ್ಯಾಯಾಲಯ ಅಥವಾ ಶ್ರೇಷ್ಠ ನ್ಯಾಯಾಲಯದ ನ್ಯಾಯಾಧೀಶರಾಗಬೇಕಾದ್ರೆ ಇರುವಂತಹ ಅರ್ಹತೆಗಳೇನು? ರಾಜ್ಯ ಹೈಕೋರ್ಟಿನ ನ್ಯಾಯಾಧೀಶರಾಗಬೇಕಾದ್ರೆ ಏನೇನು ಅರ್ಹತೆಗಳು ಬೇಕು ನಮಗೆ? 1, ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಲಿಕ್ಕೆ ಇರಬೇಕಾಗಿರುವಂತಹ ಭಾರತದ ಪ್ರಜೆಯಾಗಿರಬೇಕು. ಎಸ್, ಮೊದಲನೇದೇನಪ್ಪ ಅಂದ್ರ ಭಾರತದ ಪ್ರಜೆಯಾಗಿರ್ಲೇಬೇಕು. ಎರಡನೇದೇನಪ್ಪ ಅಂದ್ರ ಕನಿಷ್ಠ 10 ವರ್ಷಗಳ ಕಾಲ ನ್ಯಾಯಾಧಿಕಾರಿಯಾಗಿ ಸೇವೆ ಸಲ್ಲಿಸಿರಬೇಕು, ಅಥವಾ 10 ವರ್ಷಗಳ ಕಾಲ ಉಚ್ಚ ನ್ಯಾಯಾಲಯದಲ್ಲಿ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು. ನೋಡಿ, ಕನಿಷ್ಠ 10 ವರ್ಷಗಳ ಕಾಲ ನ್ಯಾಯಾಧಿಕಾರಿಯಾಗಿ ಏನ್ ಮಾಡ್ಬೇಕಂದ್ರೆ ಸೇವೆ ಸಲ್ಲಿಸಿರಬೇಕು, ಅಥವಾ 10 ವರ್ಷಗಳ ಕಾಲ ಉಚ್ಚ ನ್ಯಾಯಾಲಯದೊಳಗೆ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು, ಅಥವಾ ರಾಷ್ಟ್ರಪತಿಯವರ ಅಭಿಪ್ರಾಯದೊಳಗ ನ್ಯಾಯ ನಿಪುಣರಾಗಿರಬೇಕು. ಯಾರ ಅಭಿಪ್ರಾಯದಲ್ಲಿ? ರಾಷ್ಟ್ರಪತಿಗಳ ಅಭಿಪ್ರಾಯದೊಳಗೆ ಏನಪ್ಪ ಅಂದ್ರೆ ನ್ಯಾಯ ನಿಪುಣರಾಗಿರಬೇಕು. ನ್ಯಾಯಾಧೀಶರು ತಮ್ಮ 62ನೇ ವಯಸ್ಸಿನವರೆಗೆ ಏನ್ ಮಾಡ್ತಾರೆ? ಅಧಿಕಾರದಲ್ಲಿ ಇರ್ತಾರೆ. ನೋಡಿ, ನ್ಯಾಯಾಧೀಶರು ಏನಪ್ಪ ತಮ್ಮ 62ನೇ ವಯಸ್ಸಿನವರೆಗೆ ಏನ್ ಅಧಿಕಾರದಲ್ಲಿ
ಇರ್ತಾ ಇದ್ದಾರೆ. ದುರ್ನಡತೆ ಅಥವಾ ಅಸಮರ್ಥತೆಯ ಆಧಾರದ ಮೇಲೆ ಅಥವಾ ಸಂವಿಧಾನ ಉಲ್ಲಂಘಿಸಿದಾಗ ಸಂಸತ್ ಏನ್ ಮಾಡಬಹುದು, ಪದಚ್ಯುತಗೊಳಿಸಬಹುದು. ಅಂದ್ರೆ ನ್ಯಾಯಾಧೀಶರು ಏನಪ್ಪ ತಮ್ಮ 62ನೇ ವಯಸ್ಸಿನವರೆಗೆ ಏನ್ ಮಾಡ್ತಾರೆ, ಅಧಿಕಾರದಲ್ಲಿ ಇರ್ತಾರ. ದುರ್ನಡತೆ ಆಗಿರ್ಬೋದು ಅಥವಾ ಅಸಮರ್ಥತೆಯ ಆಧಾರದ ಮೇಲೆ ಅಥವಾ ಸಂವಿಧಾನವನ್ನ ಉಲ್ಲಂಘಿಸಿದಾಗ ಸಂಸತ್ ಅವರನ್ನ ಏನ್ ಮಾಡಬಹುದು, ಪದಚ್ಯುತಗೊಳಿಸುವುದು. ಸಂಸತ್ ಅಂದ್ರೆ ಉಭಯ ಸದನಗಳ ಬಹುಮತದ ಕೋರಿಕೆಯಂತೆ ಅವರನ್ನ ಏನ್ ಮಾಡಬಹುದು, ಪದಚ್ಯುತಗೊಳಿಸಬಹುದು. ಹಾಗಾದ್ರೆ ಇವರ ಅಧಿಕಾರ ಮತ್ತು ಕಾರ್ಯಗಳು ನೋಡ್ಬೇಕಾದ್ರೆ ಈ ನ್ಯಾಯಾಲಯದ ಅಧಿಕಾರದ ವ್ಯಾಪ್ತಿ ರಾಜ್ಯಾದ್ಯಂತ ಏನಾಗಿದೆ ಅಂದ್ರೆ ವಿಸ್ತರಣವಾಗಿದೆ. ಹಂಗಂತಂದ್ರ ಅದು ಏನೇನ ನಿರ್ವಹಿಸಿದ ಕಾರ್ಯಗಳು ನೋಡ್ಬೇಕಾದ್ರೆ, ಒಂದು ಸಿವಿಲ್ ನಾಗರಿಕ ಮತ್ತು ಅಪರಾಧ ಕ್ರಿಮಿನಲ್ ವಿವಾದಗಳು, ನಾಗರಿಕ ಮತ್ತು ಅಪರಾಧ ವಿವಾದಗಳು, ನೌಕಾಯಾನ, ವೈವಾಹಿಕ ಸಂಬಂಧಗಳು, ನ್ಯಾಯಾಂಗ ನಿಂದನೆ, ಈ ಎಲ್ಲ ವಿವಾದಗಳನ್ನ ಇತ್ಯರ್ಥಪಡಿಸುವ ಮೂಲ ಅಧಿಕಾರ ವ್ಯಾಪ್ತಿ ಯಾವುದು ಅಂತಂದ್ರೆ ರಾಜ್ಯ ಹೈಕೋರ್ಟಿಗಿದೆ. ಅಂದ್ರೆ ನಾಗರಿಕ ಪ್ರಕರಣಗಳನ್ನ, ಅಪರಾಧಿಕ ಪ್ರಕರಣಗಳನ್ನ, ನೌಕಾಯಾನಕ್ಕೆ ಸಂಬಂಧಪಟ್ಟಂತ ವಿವಾದಗಳನ್ನ, ವೈವಾಹಿಕ ಸಂಬಂಧಗಳಾಗಿರ್ಬೋದು, ನ್ಯಾಯಾಂಗ ನಿಂದನೆ ಆಗಿರ್ಬೋದು, ಇವುಗಳನ್ನ ಏನ್ ಮಾಡ್ತದೆ, ಇತ್ಯರ್ಥಪಡಿಸ್ತದ. ಎರಡನೇದಾಗಿ ಅಧೀನ ನ್ಯಾಯಾಲಯಗಳು ನೀಡಿದ ತೀರ್ಪಿನ ವಿರುದ್ಧ ನೋಡಿ, ಅಧೀನ ನ್ಯಾಯಾಲಯಗಳು ನೀಡಿದ ತೀರ್ಪಿನ ವಿರುದ್ಧ ಶ್ರೇಷ್ಠ ನ್ಯಾಯಾಲಯ ಏನಂತಂದ್ರೆ ಮೇಲ್ಮನವಿ ಸ್ವೀಕರಿಸಿ ಇತ್ಯರ್ಥಪಡಿಸುವಂತ ಮನವಿ ಅಧಿಕಾರ ಕಾರ್ಯವನ್ನು ಹೊಂದಿದೆ. ಅಧೀನ ನ್ಯಾಯಾಲಯ ಅಂತಂದ್ರ ಜಿಲ್ಲಾ ನ್ಯಾಯಾಲಯಗಳಾಗಿರ್ಬೋದು ಅಥವಾ ತಾಲೂಕು ನ್ಯಾಯಾಲಯಗಳಾಗಿರ್ಬೋದು ನೀಡಿರುವಂತ ತೀರ್ಪಿನ ವಿರುದ್ಧ ನಾವು ಶ್ರೇಷ್ಠ ನ್ಯಾಯಾಲಯಕ್ಕೆ ಏನಪ್ಪ ಮೇಲ್ಮನವಿಯನ್ನು ಸಲ್ಲಿಸಿ ಆ ಮೇಲ್ಮನವಿಯನ್ನು ಸ್ವೀಕರಿಸಿ ಇತ್ಯರ್ಥಪಡಿಸುವಂತ ಮನವಿ ಅಧಿಕಾರ ವ್ಯಾಪ್ತಿ ಯಾರಿಗಿದೆಪ್ಪ ಅಂದ್ರೆ ರಾಜ್ಯ ಹೈಕೋರ್ಟ್ಗಳಿಗಿದೆ. ಮೂರನೇದಾಗಿ ಶ್ರೇಷ್ಠ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಬರುವಂತ ಅಧೀನ ನ್ಯಾಯಾಲಯಗಳಲ್ಲಿರುವಂತಹ ಮೊಕದ್ದಮೆಗಳನ್ನ, ಶ್ರೇಷ್ಠ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಬರುವಂತಹ ಅಧೀನ ನ್ಯಾಯಾಲಯಗಳಲ್ಲಿರುವಂತಹ ಮೊಕದ್ದಮೆಗಳನ್ನ ತನ್ನಲ್ಲಿಗೆ ವರ್ಗಾಯಿಸುವಂತೆ ಕೆಲವು ನಿಯಮಗಳನ್ನ ಅಧೀನ ನ್ಯಾಯಾಲಯಗಳು ಪಾಲಿಸುವಂತೆ ಮತ್ತು ಎಲ್ಲಾ ದಾಖಲೆಗಳನ್ನ ಸಂಗ್ರಹಿಸಿಕೊಳ್ಳುವಂತೆ ನಿರ್ದೇಶನ ನೀಡಿ ಅವುಗಳ ಮೇಲ್ವಿಚಾರಣೆ ಮಾಡುವಂತ ಅಧಿಕಾರ ಕಾರ್ಯವನ್ನು ಏನಪ್ಪಾ ಅಂದ್ರ ರಾಜ್ಯ ಹೈಕೋರ್ಟ್ ಏನಾಗಿತ್ತು ಅಂದ್ರೆ ಹೊಂದಿದೆ. ಏನಂದ್ರೆ ಶ್ರೇಷ್ಠ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಬರುವಂತ ಅಧೀನ ನ್ಯಾಯಾಲಯಗಳಿರುವಂತ ಕೆಲವೊಂದಿಷ್ಟು ಮೊಕದ್ದಮೆಗಳನ್ನ ತನ್ನಲ್ಲಿಗೆ ವರ್ಗಾಯಿಸುವಂತೆ, ತನ್ನಲ್ಲಿಗೆ ಅಂತಂದ್ರೆ ಶ್ರೇಷ್ಠ ನ್ಯಾಯಾಲಯಕ್ಕೆ ವರ್ಗಾಯಿಸುವಂತೆ ಏನ್ ಮಾಡದಪ್ಪ ಅಂದ್ರೆ ಅಧೀನ ನ್ಯಾಯಾಲಯಕ್ಕೆ ಏನ್ ಮಾಡದೈತೆ ಸೂಚಿಸ್ತಾ ಇದೆ. ಆ ಮೂಲಕ ಕೆಲವಷ್ಟು ನಿಯಮಗಳನ್ನ ಅಧೀನ ನ್ಯಾಯಾಲಯಗಳು ಪಾಲಿಸುವಂತೆ, ಜೊತೆಗೆ ಏನಪ್ಪ ಅಂದ್ರ ಎಲ್ಲ ದಾಖಲೆಗಳನ್ನ ಸಂಗ್ರಹಿಸಿಕೊಳ್ಳುವಂತೆ ನಿರ್ದೇಶನ ನೀಡಿ ಅವುಗಳ ಮೇಲ್ವಿಚಾರಣೆ ಮಾಡುವಂತ ಅಧಿಕಾರ ಕಾರ್ಯವನ್ನು ಏನಪ್ಪಾ ಅಂದ್ರೆ ಶ್ರೇಷ್ಠ ನ್ಯಾಯಾಲಯ ಏನೈತೆ ಅಂದ್ರೆ ಹೊಂದಿದೆ. ಅಷ್ಟೇ ಅಲ್ಲದೆ ಸಿಬ್ಬಂದಿಗಳ ನೇಮಕ ಮತ್ತು ನಿಯಂತ್ರಣ ಆಗಿರ್ಬೋದು, ಮೂಲಭೂತ ಹಕ್ಕುಗಳ ರಕ್ಷಣೆ ಆಗಿರ್ಬೋದು, ವಿವಿಧ ರಿಟ್ ಅರ್ಜಿಗಳನ್ನ ಸ್ವೀಕರಿಸಿ ನ್ಯಾಯ ಒದಗಿಸುವಂತ ಕಾರ್ಯವನ್ನು ಏನ್ ಮಾಡುತ್ತೆ ನಿಭಾಯಿಸ್ತಾ ಇದೆ. ಅಂದ್ರೆ ಸಿಬ್ಬಂದಿಗಳನ್ನು ನೇಮಕ ಮಾಡ್ಕೊಳ್ಳುವಂಥದ್ದು ಆಗಿರ್ಬೋದು, ಅವುಗಳನ್ನ ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಆಗಿರ್ಬೋದು, ಅಥವಾ ಮೂಲಭೂತ ಹಕ್ಕುಗಳ ರಕ್ಷಣೆ ಆಗಿರ್ಬೋದು, ಅಥವಾ ವಿವಿಧ ರಿಟ್ ಅರ್ಜಿಗಳನ್ನ ಸ್ವೀಕಾರ ಮಾಡಿ ನ್ಯಾಯ ಒದಗಿಸುವಂತ ಕಾರ್ಯವನ್ನು ಏನಪ್ಪಾ ಅಂತಂದ್ರೆ ಈ ನ್ಯಾಯಾಲಯ ಮಾಡ್ತಾ ಇದೆ. ಹಂಗಂತಂದ್ರ ಇಲ್ಲಿ ನಾವು ನೋಡ್ತೀವಿ ನ್ಯಾಯಾಲಯದ ಒಂದು ಫ್ಲೋ ಚಾರ್ಟ್ ಅನ್ನ. ಸರ್ವೋಚ್ಚ ನ್ಯಾಯಾಲಯ, ಅದರ ಅಧೀನದಲ್ಲಿ ಉಚ್ಚ ನ್ಯಾಯಾಲಯ, ಆ ಉಚ್ಚ ನ್ಯಾಯಾಲಯದ ಅಧೀನದಲ್ಲಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ. ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯದಲ್ಲಿ ಮತ್ತೆ ಎರಡು ಪ್ರಕಾರಗಳು ಬರ್ತಾವ. ಹಿರಿಯ ಶ್ರೇಣಿ ನ್ಯಾಯಾಲಯಗಳು ಅಂದ್ರೆ ಸಿವಿಲ್ ವ್ಯಾಜ್ಯಗಳು, ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಂದ್ರೆ ಕ್ರಿಮಿನಲ್ ವ್ಯಾಜ್ಯಗಳು ಅಂತ ಏನ್ ಮಾಡ್ತಂದ್ರ ಈ ಒಂದು ಫ್ಲೋ ಚಾರ್ಟ್ ಮೂಲಕ ಏನಪ್ಪ ತಿಳ್ಕೊತೀವಿ. ಸರ್ವೋಚ್ಚ ನ್ಯಾಯಾಲಯ, ಅದರ ಅಧೀನದಲ್ಲಿ ಉಚ್ಚ ನ್ಯಾಯಾಲಯ, ಅದರ ಅಧೀನದಲ್ಲಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ, ಅದರ ಅಧೀನದಲ್ಲಿ ಏನಪ್ಪ ಹಿರಿಯ ಶ್ರೇಣಿ ನ್ಯಾಯಾಲಯ ಮತ್ತು ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಂತ ಏನ್ ಮಾಡ್ತಂದ್ರ ಗುರುತಿಸ್ತೀವಿ. ಸೊ ಹಂಗಂತಂದ್ರ ಅಧೀನ ನ್ಯಾಯಾಲಯಗಳ ಬಗ್ಗೆ ನೋಡ್ಬೇಕಾದ್ರೆ 1948 ನಡೆದಿರುವಂತಹ ನ್ಯಾಯಾಲಯಗಳ ಸಮ್ಮೇಳನ ನೋಡಿ, 1948 ನಡೆದಿರುವಂತಹ ನ್ಯಾಯಾಲಯಗಳ ಸಮ್ಮೇಳನ ಏನಪ್ಪಾ ಅಂದ್ರೆ ಅಧೀನ ನ್ಯಾಯಾಲಯಗಳಿಗೆ ಸ್ವಾಯತ್ತತೆ ಇರಬೇಕಂತ ಏನ್ ಮಾಡ್ತು ಬಲವಾಗಿ ಆಗ್ರಹಿಸ್ತು. ಅಂದ್ರೆ 1948 ಏನ್ ಮಾಡಿದ್ರಪ್ಪ ಅಂದ್ರೆ ನ್ಯಾಯಾಲಯಗಳ ಸಮ್ಮೇಳನ ಹಮ್ಮಿಕೊಂಡಾಗ ಆ ಸಮ್ಮೇಳನ ಏನ್ ಮಾಡ್ತಪ್ಪ ಅಂದ್ರೆ ಅಧೀನ ನ್ಯಾಯಾಲಯಗಳಿಗೆ ಸ್ವಾಯತ್ತತೆ ಇರಬೇಕಂತ ಏನ್ ಮಾಡ್ತು ಬಲವಾಗಿ ಆಗ್ರಹಿಸಿತು. ಪರಿಣಾಮವಾಗಿ ಸಂವಿಧಾನದೊಳಗ ಅಧೀನ ನ್ಯಾಯಾಲಯಗಳಾಗಿರ್ಬೋದು, ಅವುಗಳ ರಚನೆ ಆಗಿರ್ಬೋದು, ಅವುಗಳ ಕಾರ್ಯವ್ಯಾಪ್ತಿ ಏನ್ ಮಾಡಿದ್ರೆ ಅಂದ್ರೆ ಅಳವಡಿಸಲಾಯಿತು. ಅಂದ್ರ ಸಂವಿಧಾನದೊಳಗೆ ಏನ್ ಮಾಡಿದ್ರಪ್ಪ ಅಂತಂದ್ರೆ ಅಧೀನ ನ್ಯಾಯಾಲಯಗಳಿಗೆ ಮತ್ತು ಅವುಗಳ ರಚನೆ ಆಗಿರ್ಬೋದು, ಅವುಗಳ ಕಾರ್ಯವ್ಯಾಪ್ತಿ ಏನ್ ಮಾಡಿದ್ರು ಅಳವಡಿಸಲಾಯಿತು. ಹಂಗಾಗಿ ಈ ನ್ಯಾಯಾಲಯಗಳು ಏನಪ್ಪ ಅಂದ್ರೆ ರಾಜ್ಯದಿಂದ ರಾಜ್ಯಕ್ಕೆ ಭಿನ್ನವಾಗಿದ್ದರೂ ಕೂಡ
ಏನಾಗ್ತಂದ್ರ ಈ ಅಧೀನ ನ್ಯಾಯಾಲಯಗಳೇನ್ರ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಏನ್ರ ಭಿನ್ನವಾಗಿದ್ರೆ ಕೂಡ ಅವುಗಳ ಮುಖ್ಯ ಲಕ್ಷಣಗಳು ಏನ್ರ ಸಾಮಾನ್ಯವಾಗಿ ಒಂದೇ ರೀತಿಯೊಳಗೆ ಏನಾಗ್ತಂದ್ರೆ ಕಂಡು ಬರ್ತಾವ. ಹಂಗಾಗಿ ಈ ಅಧೀನ ನ್ಯಾಯಾಲಯಗಳೇನಂತಾರೆ ಎರಡು ಭಾಗಗಳಾಗಿ ಏನ್ ಮಾಡ್ತಾರ, ವಿಂಗಡಣೆ ಮಾಡ್ತಾರ. ಒಂದು ನಾಗರಿಕ ನ್ಯಾಯಾಲಯಗಳು ಸಿವಿಲ್ ಕೋರ್ಟ್, ಇನ್ನೊಂದು ಏನ್ ಅಪರಾಧಿಕ ನ್ಯಾಯಾಲಯಗಳು ಕ್ರಿಮಿನಲ್ ಕೋರ್ಟ್ ಅಂತ ಏನ್ ಮಾಡ್ತಾರ, ವಿಂಗಡಿಸ್ತಾರ. ಎಸ್, ಅಧೀನ ನ್ಯಾಯಾಲಯಗಳನ್ನ ಎಷ್ಟು ಭಾಗ ಮಾಡ್ತಾರ? ಎರಡು ಭಾಗ ಮಾಡ್ತಾರ. ಒಂದು ನಾಗರಿಕ ನ್ಯಾಯಾಲಯ, ಇನ್ನೊಂದು ಏನಪ್ಪ ಅಂದ್ರ ಅಪರಾಧಿಕ ನ್ಯಾಯಾಲಯ ಅಂತ ಗುರುತಿಸ್ತೀವಿ. ಹಂಗಂತಂದ್ರ ನಾಗರಿಕ ನ್ಯಾಯಾಲಯದ ಬಗ್ಗೆ ನೋಡ್ಬೇಕಾದ್ರೆ ಇದು ಪ್ರತಿಯೊಂದು ಜಿಲ್ಲೆಯಲ್ಲಿದ್ದು, ನಾಗರಿಕ ನ್ಯಾಯಾಲಯ ಸಿವಿಲ್ ಕೋರ್ಟ್ ಏನಪ್ಪಾ ಅಂದ್ರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಇದ್ದು ಜಿಲ್ಲಾ ನ್ಯಾಯಾಧೀಶರು ಏನಪ್ಪಾ ಇದರ ಮುಖ್ಯ ನ್ಯಾಯಾಧೀಶರಾಗಿರ್ತಾರೆ. ಪ್ರತಿಯೊಂದು ಜಿಲ್ಲೆಯಲ್ಲಿ ಇದ್ದು ಏನಪ್ಪಾ ಅಂದ್ರೆ ಜಿಲ್ಲಾ ನ್ಯಾಯಾಧೀಶರು ಏನಪ್ಪಾ ಅಂದ್ರೆ ಇದರ ಮುಖ್ಯ ನ್ಯಾಯಾಧೀಶರಾಗಿರ್ತಾರೆ. ಈ ನ್ಯಾಯಾಧೀಶರನ್ನ, ಯಾವ ನ್ಯಾಯಾಧೀಶರನ್ನ? ಜಿಲ್ಲಾ ನ್ಯಾಯಾಧೀಶರನ್ನ, ನಾಗರಿಕ ನ್ಯಾಯಾಲಯದ ನ್ಯಾಯಾಧೀಶರನ್ನ ರಾಜ್ಯ ಶ್ರೇಷ್ಠ ನ್ಯಾಯಾಲಯದ ನ್ಯಾಯಾಧೀಶರ ಜೊತೆ ಸಮಾಲೋಚನಿಸಿ, ನೋಡಿ, ನಾಗರಿಕ ನ್ಯಾಯಾಲಯದ ನ್ಯಾಯಾಧೀಶರನ್ನ ರಾಜ್ಯ ಶ್ರೇಷ್ಠ ನ್ಯಾಯಾಲಯದ ನ್ಯಾಯಾಧೀಶರೊಡನೆ ಸಮಾಲೋಚಿಸಿ ರಾಜ್ಯಪಾಲರು ಏನ್ ಮಾಡ್ತಾರೆ ಅಂದ್ರೆ ನೇಮಕ ಮಾಡ್ತಾ ಇದ್ದಾರೆ. ಹಂಗಂತಂದ್ರ ನಾಗರಿಕ ನ್ಯಾಯಾಲಯದ ನ್ಯಾಯಾಧೀಶರನ್ನ ಯಾರು ನೇಮಕ ಮಾಡ್ತಾರ? ರಾಜ್ಯಪಾಲರು ನೇಮಕ ಮಾಡ್ತಾರೆ. ಯಾರ ಜೊತೆಗೆ ಸಮಾಲೋಚಿಸಿ? ರಾಜ್ಯ ಶ್ರೇಷ್ಠ ನ್ಯಾಯಾಲಯದ ನ್ಯಾಯಾಧೀಶರೊಡನೆ ಸಮಾಲೋಚನೆ ಮಾಡಿ ರಾಜ್ಯಪಾಲರು ನೇಮಕ ಮಾಡ್ತಾರ. ಈ ನ್ಯಾಯಾಧೀಶರು ಅಂದ್ರೆ ನಾಗರಿಕ ನ್ಯಾಯಾಲಯದ ನ್ಯಾಯಾಧೀಶರು ರಾಷ್ಟ್ರದ ಅಥವಾ ರಾಜ್ಯದ ಯಾವುದೇ ನ್ಯಾಯಾಂಗ ಸೇವೆಗಳದ 7 ವರ್ಷಗಳ ಕಾಲ ವಕೀಲರಾಗಿ ಸೇವೆ ಸಲ್ಲಿಸಬೇಕು. ಹಂಗಂತಂದ್ರೆ ನಾಗರಿಕ ನ್ಯಾಯಾಲಯದ ನ್ಯಾಯಾಧೀಶರಾಗಬೇಕಾದ್ರೆ ರಾಷ್ಟ್ರದ ಅಥವಾ ರಾಜ್ಯದ ಯಾವುದೇ ನ್ಯಾಯಾಂಗ ಸೇವೆ ಒಳಗ 7 ವರ್ಷಗಳ ಕಾಲ ವಕೀಲರಾಗಿ ಸೇವೆ ಸಲ್ಲಿಸಿರಬೇಕು. ಇತರೆ ನ್ಯಾಯಾಧೀಶರು ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇಮಿಸಲ್ಪಟ್ಟಿರ್ತಾರೆ. ಇತರೆ ನ್ಯಾಯಾಧೀಶರು ಏನ್ ಮಾಡ್ತಾರೆ? ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ನೇಮಿಸಲ್ಪಟ್ಟಿರ್ತಾರೆ. ಹಂಗಂತಂದ್ರೆ ನಾಗರಿಕ ನ್ಯಾಯಾಲಯ ಏನ್ ಮಾಡ್ತೈತಪ್ಪ ಅಂದ್ರೆ ನಾಗರಿಕ ವಿವಾದಗಳಾಗಿರುವಂತಹ ಆಸ್ತಿ, ಭೂಮಿ, ಹಣಕಾಸು ವ್ಯವಹಾರ, ಮದುವೆ, ವಿವಾಹ ವಿಚ್ಛೇದನ ಹಾಗೂ ಇನ್ನಿತರ ಮೊಕದ್ದಮೆಗಳ ವಿವಾದಗಳನ್ನು ಮಾಡ್ತದೆ, ಬಗೆಹರಿಸ್ತಾ ಇದೆ. ನೋಡಿ, ಈ ನ್ಯಾಯಾಲಯ ಯಾವುದು? ನಾಗರಿಕ ನ್ಯಾಯಾಲಯ ಏನೇನು ಬಗೆಹರಿಸ್ತದಪ್ಪ ಅಂದ್ರೆ ಯಾವ ವಿವಾದಗಳನ್ನು ಬಗೆಹರಿಸ್ತದಪ್ಪ ಅಂತಂದ್ರೆ ನಾಗರಿಕ ವಿವಾದಗಳಾಗಿರುವಂತ ಆಸ್ತಿಗೆ ಸಂಬಂಧಪಟ್ಟಿರುವಂತಹ ವಿವಾದಗಳಾಗಿರ್ಬೋದು, ಭೂಮಿಗೆ ಅಥವಾ ಭೂಮಿ ಹಂಚಿಕೆಗೆ ಸಂಬಂಧಪಟ್ಟಂತ ವಿವಾದಗಳಾಗಿರ್ಬೋದು, ಅಥವಾ ಹಣಕಾಸು ವ್ಯವಹಾರಗಳಾಗಿರ್ಬೋದು, ಮದುವೆ ಆಗಿರ್ಬೋದು, ವಿವಾಹ ವಿಚ್ಛೇದನ ಆಗಿರ್ಬೋದು, ಇನ್ನಿತರ ಮೊಕದ್ದಮೆಗಳ ವಿವಾದಗಳನ್ನು ಮಾಡ್ತಂದ್ರೆ ಬಗೆಹರಿಸ್ತಾ ಇದೆ. ಅಷ್ಟೇ ಅಲ್ಲದೆ ಮೇಲ್ಮನವಿ ಅಧಿಕಾರದ ವ್ಯಾಪ್ತಿಯನ್ನು ಕೂಡ ಹೊಂದಿದ್ದು, ಇದು ಕೂಡ ಏನಂತಾರೆ? ಮೇಲ್ಮನವಿ ಅಧಿಕಾರದ ವ್ಯಾಪ್ತಿಯನ್ನು ಹೊಂದಿದ್ದು ಕೆಳ ಹಂತದ ನ್ಯಾಯಾಲಯಗಳು ನೀಡುವಂತಹ ತೀರ್ಪುಗಳ ವಿರುದ್ಧ ಮೇಲ್ಮನವಿಯನ್ನು ಸ್ವೀಕರಿಸಿ ತೀರ್ಪುಗಳನ್ನ ಪರಿಶೀಲಿಸುವಂತ ಅಧಿಕಾರವನ್ನು ಏನಪ್ಪಾ ಹೊಂದಿದೆ ಅಂದ್ರೆ ತಾಲೂಕಾ ನ್ಯಾಯಾಲಯದಲ್ಲಿ ನೀಡಿರುವಂತಹ ತೀರ್ಪುಗಳನ್ನ ಪರಿಶೀಲಿಸಿ ಅಧಿಕಾರವನ್ನ ಅಂದ್ರೆ ತೀರ್ಪುಗಳನ್ನ ಪರಿಶೀಲಿಸುವಂತ ಅಧಿಕಾರವನ್ನು ಏನಪ್ಪಾ ಅಂದ್ರ ನಾಗರಿಕ ನ್ಯಾಯಾಲಯ ಹೊಂದಿದೆ. ಅಂದ್ರೆ ಈ ತಾಲೂಕಾ ಹಂತದ ಅಂದ್ರೆ ಕೆಳ ಹಂತದ ನ್ಯಾಯಾಲಯಗಳು ನೀಡುವಂತಹ ತೀರ್ಪುಗಳ ವಿರುದ್ಧ ಮೇಲ್ಮನವಿಯನ್ನ ಸ್ವೀಕಾರ ಮಾಡಿ ಆ ತೀರ್ಪುಗಳನ್ನ ಪರಿಶೀಲಿಸುವಂತ ಅಧಿಕಾರವನ್ನು ಏನಪ್ಪಾ ಅಂತಂದ್ರೆ ನಾಗರಿಕ ನ್ಯಾಯಾಲಯ ಏನ್ ಮಾಡಿದ್ರೆ ಹೊಂದಿದೆ. ಹಂಗಾಗಿ ಜಿಲ್ಲಾ ನ್ಯಾಯಾಧೀಶರು ಜಿಲ್ಲೆಯಲ್ಲಿರುವಂತಹ ಎಲ್ಲಾ ಸಿವಿಲ್ ನ್ಯಾಯಾಲಯಗಳ ಮೇಲೆ ನಿಯಂತ್ರಣ ಹೊಂದಿರ್ತಾರೆ. ನೋಡಿ, ಜಿಲ್ಲಾ ನ್ಯಾಯಾಧೀಶರು ಜಿಲ್ಲೆಯಲ್ಲಿರುವಂತ ಎಲ್ಲಾ ಸಿವಿಲ್ ನ್ಯಾಯಾಲಯಗಳ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ನಿಯಂತ್ರಣ ಹೊಂದಿರ್ತಾರೆ. ಹಾಗಾದ್ರೆ ಈ ನಾಗರಿಕ ನ್ಯಾಯಾಲಯದ ಅಡಿಯಲ್ಲಿ ಕೆಲವೊಂದಿಷ್ಟು ಅಧೀನ ನ್ಯಾಯಾಲಯಗಳು ಬರ್ತಾವ. ಯಾವ್ಯಾವಪ್ಪ ಅಂದ್ರ ಅಧೀನ ನ್ಯಾಯಾಧೀಶರ ನ್ಯಾಯಾಲಯ, ಕೋರ್ಟ್ ಆಫ್ ಸಬಾರ್ಡಿನೇಟ್ ಜಡ್ಜ್ ಅಂದ್ರೆ ಅಧೀನ ನ್ಯಾಯಾಧೀಶರ ನ್ಯಾಯಾಲಯ. ಎರಡನೇದ್ದು ಹೆಚ್ಚುವರಿ ಅಧೀನ ನ್ಯಾಯಾಧೀಶರ ನ್ಯಾಯಾಲಯ, ಕೋರ್ಟ್ ಆಫ್ ಅಡಿಷನಲ್ ಸಬಾರ್ಡಿನೇಟ್ ಜಡ್ಜ್. ಹೆಚ್ಚುವರಿ ಅಧೀನ ನ್ಯಾಯಾಧೀಶರ ನ್ಯಾಯಾಲಯ, ಕೋರ್ಟ್ ಆಫ್ ಅಡಿಷನಲ್ ಸಬಾರ್ಡಿನೇಟ್ ಜಡ್ಜ್. ಮುನ್ಸಿಪ್ ನ್ಯಾಯಾಲಯ, ಕೋರ್ಟ್ ಆಫ್ ಮುನ್ಸಿಪ್. ಹೆಚ್ಚುವರಿ ಮುನ್ಸಿಪ್ ನ್ಯಾಯಾಲಯ, ಕೋರ್ಟ್ ಆಫ್ ಅಡಿಷನಲ್ ಮುನ್ಸಿಪ್ ಅನ್ನುವಂತ 4 ಪ್ರಕಾರದ ನ್ಯಾಯಾಲಯಗಳು ಏನಾಗ್ತಾವ ಅಂತಂದ್ರೆ ನಾಗರಿಕ ನ್ಯಾಯಾಲಯದ ಅಡಿ ಒಳಗೆ ಏನಾಗ್ತಂದ್ರೆ ಬರ್ತಾ ಇದಾವೆ. ಇನ್ನ ಅಪರಾಧ ನ್ಯಾಯಾಲಯ ಮತ್ತು ದಂಡಾಧಿಕಾರ ನ್ಯಾಯಾಲಯ, ಕ್ರಿಮಿನಲ್ ಕೋರ್ಟ್. ಅಪರಾಧ ನ್ಯಾಯಾಲಯ ಅಥವಾ ದಂಡಾಧಿಕಾರ ನ್ಯಾಯಾಲಯ, ಕ್ರಿಮಿನಲ್ ಕೋರ್ಟ್. ಈ ನ್ಯಾಯಾಲಯ ಏಪ್ರಿಲ್ 1, 1974 ಏನಾಗ್ತಿತ್ತು ಅಸ್ತಿತ್ವಕ್ಕೆ ಬರ್ತಾ ಇದೆ. ನೋಡಿ, ಅಪರಾಧಿಕ ನ್ಯಾಯಾಲಯ ಅಥವಾ ದಂಡಾಧಿಕಾರದ ನ್ಯಾಯಾಲಯ ಏಪ್ರಿಲ್ 1, 1974 ಏನಪ್ಪಾ ಅಂದ್ರೆ ಅಸ್ತಿತ್ವದಲ್ಲಿ ಬರ್ತಾ ಇದೆ. ಇದನ್ನ ಜಿಲ್ಲಾ ದಂಡಾಧಿಕಾರಿ ನ್ಯಾಯಾಲಯ ಅಂತ ಏನ್ ಮಾಡ್ತಾರೆ ಗುರುತಿಸ್ತಾ ಇದ್ದಾರೆ.
ಇವು ರಾಜ್ಯ ಶ್ರೇಷ್ಠ ನ್ಯಾಯಾಲಯದ ನಿಯಂತ್ರಣದಲ್ಲಿ ಏನಾಗ್ತವೆ ಕಂಡು ಬರ್ತಾ ಇದಾವೆ. ಯಾವುವು ಅಪರಾಧ ನ್ಯಾಯಾಲಯಗಳು? ಅಪರಾಧ ನ್ಯಾಯಾಲಯಗಳಲ್ಲಿ ಜಿಲ್ಲಾ ಮಟ್ಟದ ಉನ್ನತವಾಗಿರುವಂತಹ ನ್ಯಾಯಾಲಯ ಅಂದ್ರೆ ಸೆಷನ್ಸ್ ನ್ಯಾಯಾಲಯ. ನೋಡಿ, ಅಪರಾಧ ನ್ಯಾಯಾಲಯಗಳಲ್ಲಿ ಜಿಲ್ಲಾ ಮಟ್ಟದ ಉನ್ನತ ನ್ಯಾಯಾಲಯ ಯಾವುದು ಅಂದ್ರೆ ಸೆಷನ್ಸ್ ನ್ಯಾಯಾಲಯ ಅಂತ ಗುರುತಿಸ್ತಾ ಇದೀವಿ. ಜಿಲ್ಲಾ ನ್ಯಾಯಾಧೀಶರೇ ಇದರ ನ್ಯಾಯಾಧೀಶರಾಗಿ ಏನ್ ಮಾಡ್ತಾರೆ ಕಾರ್ಯವನ್ನು ನಿಭಾಯಿಸ್ತಿರ್ತಾರೆ. ಈ ಸೆಷನ್ಸ್ ನ್ಯಾಯಾಲಯದ ನ್ಯಾಯಾಧೀಶರಾಗಿ ಜಿಲ್ಲಾ ನ್ಯಾಯಾಧೀಶರು ಏನ್ ಮಾಡ್ತಾರೆ ಕಾರ್ಯ ನಿರ್ವಹಿಸ್ತಿರ್ತಾರ. ಇದು ಯಾವ ಯಾವ ಪ್ರಕರಣಗಳ ಬಗೆಹರಿಸ್ತದಪ್ಪ ಅಂತಂದ್ರೆ ವಿಚಾರಣೆ ನಡೆಸ್ತದಪ್ಪ ಅಂದ್ರೆ ಕೊಲೆ, ದರೋಡೆ, ಡಕಾಯಿತಿ ಅನ್ನಂತ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಮೊಕದ್ದಮೆಗಳ ವಿಚಾರಣೆ ನಡೆಸ್ತಾ ಇದ್ರೆ ಕೊಲೆ, ದರೋಡೆ, ಡಕಾಯಿತಿ ಮುಂತಾದ ಅಪರಾಧ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ವಿಚಾರಣೆ ನಡೆಸುತ್ತಿ. ಈ ನ್ಯಾಯಾಲಯ ಮರಣದಂಡನೆ ಒಳಗೊಂಡಂತ ಜೀವಾವಧಿ ಶಿಕ್ಷೆ ನೀಡುವಂತ ಅಧಿಕಾರವನ್ನು ಏನಪ್ಪಾ ಅಂದ್ರೆ ಪಡ್ಕೊಂಡಿದೆ. ನೋಡಿ, ಈ ನ್ಯಾಯಾಲಯ ಏನಪ್ಪಾ ಅಂದ್ರೆ ಮರಣದಂಡನೆಯನ್ನು ಒಳಗೊಂಡು ಜೀವಾವಧಿ ಶಿಕ್ಷೆ ನೀಡುವಂತ ಅಧಿಕಾರವನ್ನು ಏನ್ ಮಾಡುತ್ತೆ ಅಂದ್ರೆ ಪಡ್ಕೊಂಡಿದೆ. ಆದರೆ ತಾನು ನೀಡುವಂತ ಮರಣದಂಡನೆ ಅಂತ ಶಿಕ್ಷೆಗೆ ಶ್ರೇಷ್ಠ ನ್ಯಾಯಾಲಯ ಏನ್ ಮಾಡ್ಬೇಕಂದ್ರೆ ದೃಢೀಕರಿಸಬೇಕಾಗ್ತದ. ಅಂದ್ರ ರಾಜ್ಯ ಹೈಕೋರ್ಟ್ ಏನ್ ಮಾಡ್ಬೇಕೈತಿ ದೃಢೀಕರಿಸಬೇಕಾಗ್ತದ. ಅಂದ್ರೆ ಈ ಸೆಷನ್ಸ್ ನ್ಯಾಯಾಲಯ, ಅಪರಾಧಿಕ ನ್ಯಾಯಾಲಯ ನೀಡಿರುವಂತ ಮರಣದಂಡನೆ ಅಂತ ಶಿಕ್ಷೆಗೆ ಶ್ರೇಷ್ಠ ನ್ಯಾಯಾಲಯ ಏನ್ ಮಾಡ್ಬೇಕಂದ್ರೆ ದೃಢೀಕರಿಸಬೇಕಾಗ್ತದ. ಹಾಗೇನೆ ಈ ನ್ಯಾಯಾಲಯದ ತೀರ್ಪಿನ ವಿರುದ್ಧ ಶ್ರೇಷ್ಠ ನ್ಯಾಯಾಲಯದಲ್ಲಿ ಮೇಲ್ಮನವಿಯನ್ನ ಸಲ್ಲಿಸಬಹುದು. ನೋಡಿ, ಅಪರಾಧಿಕ ನ್ಯಾಯಾಲಯದ ತೀರ್ಪಿನ ವಿರುದ್ಧ ನಾವು ಏನ್ ಮಾಡಬಹುದು, ರಾಜ್ಯ ಹೈಕೋರ್ಟ್ ಒಳಗೆ ಮೇಲ್ಮನವಿಯನ್ನು ಸಲ್ಲಿಸಬಹುದು. ಈ ನ್ಯಾಯಾಲಯದ ಅಡಿಯಲ್ಲಿ ಇತರೆ ನ್ಯಾಯಾಲಯ, ಅಪರಾಧ ನ್ಯಾಯಾಲಯಗಳು ಕಂಡು ಬರ್ತಾವ. ಏನಂದ್ರ ಮುಖ್ಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ. ಈ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಮರಣದಂಡನೆ ಮತ್ತು ಜೀವಾವಧಿ ಶಿಕ್ಷೆಯನ್ನು ವಿಧಿಸುವಂತ ಅಧಿಕಾರವಿಲ್ಲ. ನೋಡಿ, ಮುಖ್ಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಏನಪ್ಪಾ ಅಂದ್ರೆ ಮರಣದಂಡನೆ ಆಗಿರ್ಬೋದು, ಜೀವಾವಧಿ ಶಿಕ್ಷೆಯನ್ನು ವಿಧಿಸುವಂತ ಅಧಿಕಾರವಿಲ್ಲ. ಆದರೆ 7 ವರ್ಷಗಳವರೆಗೆ ಶಿಕ್ಷೆಯನ್ನು ವಿಧಿಸುವಂತ ಅಧಿಕಾರವನ್ನು ಏನ್ ಮಾಡಿದೆ ಅಂದ್ರೆ ನೀಡಲಾಗಿದೆ. ಯಾವುದಕ್ಕೆ? ಮುಖ್ಯ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಏನ್ ಮಾಡಬಹುದು ಮರಣದಂಡನೆ ಮತ್ತು ಜೀವಾವಧಿ ಶಿಕ್ಷೆಯನ್ನು ವಿಧಿಸುವಂತ ಅಧಿಕಾರ ಇಲ್ಲ. ಆದರೆ 7 ವರ್ಷಗಳ ಕಾಲ ಶಿಕ್ಷೆಯನ್ನು ವಿಧಿಸುವಂತ ಅಧಿಕಾರವಿದೆ. ಎರಡನೇದು ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ. ನೋಡಿ, ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ನೋಡ್ಬೇಕಾದ್ರೆ ಈ ನ್ಯಾಯಾಲಯ ಮೇಲ್ದರ್ಜೆ ಅಧಿಕಾರವನ್ನು ಪಡೆದಿದ್ದು, ಈ ನ್ಯಾಯಾಲಯ ಏನಂದ್ರೆ ಮೇಲ್ದರ್ಜೆ ಅಧಿಕಾರವನ್ನು ಪಡೆದಿದ್ದು 3 ವರ್ಷಗಳವರೆಗೆ ಶಿಕ್ಷೆ ವಿಧಿಸುವಂತಹ ಅಥವಾ 5,000 ರೂಪಾಯಿ ದಂಡವನ್ನ ವಿಧಿಸುವಂತದ್ದು ಅಥವಾ ಎರಡನ್ನೂ ವಿಧಿಸುವಂತ ಅಧಿಕಾರವನ್ನು ಏನ್ ಮಾಡಿದೆ ಅಂದ್ರೆ ಪಡ್ಕೊಂಡಿದೆ. ಅಂದ್ರೆ ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಏನಪ್ಪಾ ಅಂದ್ರೆ ಮೇಲ್ದರ್ಜೆ ಅಧಿಕಾರ ಪಡ್ಕೊಂಡದ್ದು 3 ವರ್ಷಗಳವರೆಗೆ ಶಿಕ್ಷೆ ವಿಧಿಸಬಹುದು ಅಥವಾ 5,000 ರೂಪಾಯಿ ದಂಡವನ್ನು ವಿಧಿಸುವಂತದ್ದು ಅಥವಾ ಎರಡನ್ನೂ ಒಮ್ಮೆ ಅಂದ್ರೆ 3 ವರ್ಷಗಳ ಶಿಕ್ಷೆನೂ ಹೌದು ಹಾಗೂ 5,000 ರೂಪಾಯಿ ದಂಡವನ್ನು ವಿಧಿಸುವಂತ ಅಧಿಕಾರ ಪಡೆದ. ಹಿಂಗಾಗಿ ಇದರ ಕೆಳಗಿನ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಗಳ ತೀರ್ಪಿನಂತೆ ಮೇಲ್ಮನವಿ ವಿಚಾರಣೆಯನ್ನ ಮಾಡ್ತಾ ಇದೆ. ಅಂದ್ರೆ ಇದರ ಕೆಳಗಿನ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಗಳ ತೀರ್ಪಿನ ವಿರುದ್ಧ ಮೇಲ್ಮನವಿ ವಿಚಾರಣೆ ಅಧಿಕಾರವನ್ನು ಏನ್ ಮಾಡಿದ್ರೆ ಪಡೆದಿದೆ. ಇನ್ನು ಮೂರನೇದು ದ್ವಿತೀಯ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ. ದ್ವಿತೀಯ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಅಂತಂದ್ರೆ 2 ವರ್ಷಗಳವರೆಗೆ ಶಿಕ್ಷೆಯನ್ನು ವಿಧಿಸುವಂತದ್ದು ಮತ್ತು 1,000 ರೂಪಾಯಿಗಳಿಂದ ಹೆಚ್ಚಿಲ್ಲದ ದಂಡವನ್ನ ವಿಧಿಸುವಂತದ್ದು ಅಥವಾ ಎರಡನ್ನು ವಿಧಿಸುವಂತ ಅಧಿಕಾರವನ್ನು ಪಡೆದಿದೆ. ನೋಡಿ, ದ್ವಿತೀಯ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಏನಪ್ಪಾ ಅಂದ್ರೆ 2 ವರ್ಷಗಳವರೆಗೆ ಶಿಕ್ಷೆ ವಿಧಿಸುವಂತದ್ದು ಮತ್ತು 1,000 ರೂಪಾಯಿಗಳಿಂದ ಹೆಚ್ಚಿಲ್ಲದ ದಂಡ ವಿಧಿಸುವಂತ ಎರಡನ್ನು ವಿಧಿಸುವಂತ ಅಧಿಕಾರವನ್ನು ಏನ್ ಮಾಡಿದೆ ಅಂದ್ರೆ ಪಡ್ಕೊಂಡಿದೆ. ಮೂರನೇದು ತೃತೀಯ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ. ಕಡಿಮೆ ಅಧಿಕಾರವನ್ನು ಹೊಂದಿದ್ದು 1 ತಿಂಗಳ ಸೆರೆವಾಸ ಅಥವಾ 50 ರೂಪಾಯಿ ದಂಡ ಅಥವಾ ಎರಡನ್ನು ವಿಧಿಸುವಂತ ಅಧಿಕಾರ ಹೊಂದಿದೆ. 1 ತಿಂಗಳ ಸೆರೆವಾಸ ಆಗಿರ್ಬೋದು ಅಥವಾ 50 ರೂಪಾಯಿ ದಂಡ ಆಗಿರ್ಬೋದು, ಎರಡನ್ನೂ ಕೂಡ ವಿಧಿಸುವಂತ ಅಧಿಕಾರ ಹೊಂದಿದೆ. ಯಾವಪ್ಪ ಅಂದ್ರ ತೃತೀಯ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಅಂತ ಗುರುತಿಸ್ತಾ ಇದೀವಿ. ಆದರೆ ದ್ವಿತೀಯ ದರ್ಜೆ ಮತ್ತು ತೃತೀಯ ದರ್ಜೆ ನ್ಯಾಯಾಲಯಗಳ ಮೇಲ್ಮನವಿ ಸ್ವೀಕರಿಸುವಂತ ಅಧಿಕಾರವಿಲ್ಲ. ನೋಡಿ, ತೃತೀಯ ದರ್ಜೆ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯಕ್ಕೆ ಏನಪ್ಪಾ ಅಂದ್ರೆ ದ್ವಿತೀಯ ದರ್ಜೆ ಆಗಿರ್ಬೋದು, ತೃತೀಯ ದರ್ಜೆ ನ್ಯಾಯಾಲಯಗಳು ಮೇಲ್ಮನವಿ ಸ್ವೀಕರಿಸುವಂತ ಅಧಿಕಾರವಿಲ್ಲ. ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯಗಳು ಬೇರೆ ಬೇರೆಯಾಗಿರದೆ ಒಂದೇ ಆಗಿದ್ದು. ನೋಡಿ, ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯಗಳು ಏನ್ ಬೇರೆ ಬೇರೆ ಆಗಿರದೆ ಒಂದೇ ಆಗಿದ್ದು ಒಬ್ಬರೇ ನ್ಯಾಯಾಧೀಶರು ಏನ್ ಮಾಡ್ತಾರೆ ಈ 2 ನ್ಯಾಯಾಲಯಗಳ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸ್ತಾರ. ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಎರಡು ಒಂದೇ ಆಗಿರ್ತಾವ. ಒಬ್ಬರೇ ನ್ಯಾಯಾಧೀಶರು ಏನ್ ಮಾಡ್ತಾರ ಅಂದ್ರ ಈ ನ್ಯಾಯಾಲಯಗಳ ನ್ಯಾಯಾಧೀಶರಾಗಿ ಏನ್ ಕಾರ್ಯವನ್ನು ನಿಭಾಯಿಸ್ತಿರ್ತಾರ. ಸಿವಿಲ್ ವಿವಾದಗಳ ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ, ಈ ನಾಗರಿಕ ವಿವಾದಗಳ ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಜಿಲ್ಲಾ ನ್ಯಾಯಾಲಯವಾಗಿ, ಅಪರಾಧ ಮೊಕದ್ದಮೆಗಳ ವಿಚಾರಣೆ ನಡೆಸುವಾಗ ಸೆಷನ್ಸ್ ನ್ಯಾಯಾಲಯ ಅಂತ ಏನ್ ಮಾಡ್ತಾರೆ ಅಂದ್ರೆ ಕರೀತಾ ಇದ್ದಾರೆ. ಅಂದ್ರೆ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಎರಡು ಒಂದೇ ಅದಾವ, ಎರಡು ಬೇರೆ ಬೇರೆ ಏನಲ್ಲ, ಅವು ಒಂದೇ ಆಗಿರ್ತಾವ. ಎರಡಕ್ಕೂ ಏನಪ್ಪಾ ಅಂದ್ರ ಒಬ್ಬರೇ ನ್ಯಾಯಾಧೀಶರು ಇರ್ತಾರ. ಆದ್ರ ಆ 2 ನ್ಯಾಯಾಲಯಗಳ ನ್ಯಾಯಾಧೀಶರು ಏನಪ್ಪ ಅವ್ರ ಒಬ್ಬರೇ ಕಾರ್ಯನಿರ್ವಹಿಸ್ತಿರ್ತಾರ. ಬಟ್ ಏನಪ್ಪಾ ಅಂದ್ರ ಸಿವಿಲ್ ವಿವಾದಗಳನ್ನ, ನಾಗರಿಕ ವಿವಾದಗಳನ್ನ ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಜಿಲ್ಲಾ ನ್ಯಾಯಾಲಯವಾಗಿ,
ಅಪರಾಧಿಕ ಮೊಕದ್ದಮೆಗಳ ವಿಚಾರಣೆ ನಡೆಸುವಂತಹ ಸೆಷನ್ಸ್ ನ್ಯಾಯಾಲಯವಾಗಿ ಏನ್ ಮಾಡ್ತಾರೆ ಅಂದ್ರೆ ಕರ್ತವ್ಯ ನಿರ್ವಹಿಸ್ತಾ ಇರ್ತಾರೆ. ಸೊ ಹಂಗಾಗಿ ಇವುಗಳಿಗೆ ಸಿವಿಲ್ ವಿವಾದಗಳ ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಜಿಲ್ಲಾ ನ್ಯಾಯಾಲಯವಾಗಿ, ಅಪರಾಧಿಕ ಮೊಕದ್ದಮೆಗಳ ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಸೆಷನ್ಸ್ ನ್ಯಾಯಾಲಯವಾಗಿ ಏನಪ್ಪಾ ಅಂದ್ರೆ ಕರೀತಾ ಇದ್ದಾರೆ. ಇನ್ನ ಕಂದಾಯ ನ್ಯಾಯಾಲಯಗಳು, ಪ್ರತಿಯೊಂದು ಜಿಲ್ಲೆಯೂ ಕೂಡ ಕಂದಾಯ ನ್ಯಾಯಾಲಯಗಳನ್ನು ಮಾಡತೈತಿ ಹೊಂದಿರ್ತದ. ಪ್ರತಿಯೊಂದು ಜಿಲ್ಲೆಯೂ ಕೂಡ ಕಂದಾಯ ನ್ಯಾಯಾಲಯಗಳು ಹೊಂದಿರ್ತೈತಿ. ಇವು ಕಂದಾಯಕ್ಕೆ ಸಂಬಂಧಿಸಿದಂತ ಮೊಕದ್ದಮೆಗಳ ವಿಚಾರಣೆಗಳು, ಭೂ ದಾಖಲೆಗಳು, ಭೂ ಕಂದಾಯ ಇವುಗಳ ವಿಚಾರಣೆ ಏನಪ್ಪಾ ಅಂದ್ರೆ ಮಾಡ್ತಾ ಇದೆ. ಪ್ರತಿಯೊಂದು ಜಿಲ್ಲೆಯೂ ಕೂಡ ಏನಪ್ಪಾ ಅಂದ್ರೆ ಕಂದಾಯ ನ್ಯಾಯಾಲಯಗಳನ್ನು ಹೊಂದಿದ್ದು ಕಂದಾಯಕ್ಕೆ ಸಂಬಂಧಿಸಿದಂತ ಮೊಕದ್ದಮೆಗಳ ವಿಚಾರಣೆ, ಭೂ ದಾಖಲೆಗಳು, ಭೂ ಕಂದಾಯ ಇವುಗಳ ವಿಚಾರಣೆ ನಡೆಸಿದ್ದಿ. ಹಂಗಂತಂದ್ರ ಕಂದಾಯ ನ್ಯಾಯಾಲಯ ಈ ಕೆಳಕಂಡ ನ್ಯಾಯಾಲಯಗಳನ್ನು ಏನಪ್ಪಾ ಹೊಂದಿದ. ಏನಂದ್ರ ತಹಸೀಲ್ದಾರ್ ನ್ಯಾಯಾಲಯ. ಕಂದಾಯ ನ್ಯಾಯಾಲಯಗಳಲ್ಲೇ ಅತಿ ಕೆಳಗಿನ ನ್ಯಾಯಾಲಯ ಯಾವುದು ಅಂದ್ರೆ ತಹಸೀಲ್ದಾರ್ ನ್ಯಾಯಾಲಯವಾಗಿದ್ದು, ಇದಕ್ಕೆ ತಹಸೀಲ್ದಾರರೇ ಏನಪ್ಪಾ ಅಂದ್ರೆ ನ್ಯಾಯಾಧೀಶರಾಗಿರ್ತಾರ. ಈ ನ್ಯಾಯಾಲಯವನ್ನ ತಾಲೂಕಾ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಅಂತ ಏನ್ ಮಾಡ್ತಾರೆ ಕರೀತಾರೆ ನೋಡಿ. ತಹಸೀಲ್ದಾರ್ ನ್ಯಾಯಾಲಯ ಅಂತಂದ್ರೆ ಕಂದಾಯ ನ್ಯಾಯಾಲಯಗಳಲ್ಲಿ ಅತಿ ಕೆಳಗಿನ ನ್ಯಾಯಾಲಯ ಅಂತಂದ್ರೆ ತಹಸೀಲ್ದಾರ್ ನ್ಯಾಯಾಲಯವಾಗಿದ್ದು, ತಹಸೀಲ್ದಾರರೇ ನ್ಯಾಯಾಧೀಶರಾಗಿರ್ತಾರ. ಈ ನ್ಯಾಯಾಲಯವನ್ನ ತಾಲೂಕಾ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಅಂತ ಕೂಡ ಏನ್ ಮಾಡ್ತಾರೆ ಅಂದ್ರೆ ಕರೀತಾ ಇದ್ದಾರೆ. ಜಿಲ್ಲಾ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯ. ತಹಸೀಲ್ದಾರ್ ನ್ಯಾಯಾಲಯಗಳ ನಿರ್ಣಯಗಳು ಮತ್ತು ತೀರ್ಪುಗಳ ವಿರುದ್ಧ ಸಲ್ಲಿಸಿರುವಂತಹ ಮೇಲ್ಮನವಿಯನ್ನ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯ ಸ್ವೀಕಾರ ಮಾಡಿ ಏನ್ ಮಾಡಿದ್ರೆ ವಿಚಾರಣೆ ನಡೆಸ್ತಾ ಇದೆ. ಅಂದ್ರೆ ತಹಸೀಲ್ದಾರ್ ನ್ಯಾಯಾಲಯಗಳು ನೀಡಿರುವಂತಹ ನಿರ್ಣಯಗಳ ಮತ್ತು ತೀರ್ಪಿನ ವಿರುದ್ಧ ನಾವು ಸಲ್ಲಿಸಿರುವಂತಹ ಮೇಲ್ಮನವಿಯನ್ನ ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯ ಏನ್ ಮಾಡುತ್ತೆ ಸ್ವೀಕಾರ ಮಾಡಿ ವಿಚಾರಣೆ ನಡೆಸುತ್ತೆ. ಸಹಾಯಕ ಆಯುಕ್ತರು, ಅಸಿಸ್ಟೆಂಟ್ ಕಮಿಷನರ್ ಈ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಾರ. ಇನ್ನು ಜಿಲ್ಲಾ ಕಂದಾಯ ನ್ಯಾಯಾಲಯ ಅಥವಾ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ, ಈ ನ್ಯಾಯಾಲಯ ಅಂತಂದ್ರೆ ಜಿಲ್ಲಾ ಕೇಂದ್ರದಲ್ಲಿದ್ದು ತಹಸೀಲ್ದಾರ್ ಮತ್ತು ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯಗಳು ನೀಡಲಾಗಿರುವಂತಹ ತೀರ್ಪುಗಳ ವಿರುದ್ಧ ನೋಡಿ, ತಹಸೀಲ್ದಾರ್ ಮತ್ತು ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯಗಳು ನೀಡಲಾದ ತೀರ್ಪುಗಳ ವಿರುದ್ಧ ಸಲ್ಲಿಸುವಂತ ಅರ್ಜಿಯನ್ನ ಸ್ವೀಕರಿಸಿ, ಮೇಲ್ಮನವಿಯನ್ನ ಸ್ವೀಕರಿಸಿ ವಿಚಾರಣೆ ನಡೆಸ್ತಾ ಇದ್ದಾವೆ. ಜಿಲ್ಲಾಧಿಕಾರಿಗಳು ಅಂದ್ರೆ ಡೆಪ್ಯೂಟಿ ಕಮಿಷನರ್ ಏನ್ ಮಾಡ್ತಾರಪ್ಪ ಅಂತಂದ್ರೆ ಈ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಾರೆ. ಅಂದ್ರೆ ಜಿಲ್ಲಾ ನ್ಯಾಯಾಲಯ, ಜಿಲ್ಲಾ ಕಂದಾಯ ನ್ಯಾಯಾಲಯ ಅಥವಾ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ನ್ಯಾಯಾಲಯ ಅಂತ ಜಿಲ್ಲಾ ಹಂತದಲ್ಲಿದ್ದು, ತಹಸೀಲ್ದಾರ್ ಮತ್ತು ಉಪವಿಭಾಗಾಧಿಕಾರಿಗಳ ನ್ಯಾಯಾಲಯಗಳು ನೀಡಲಾದಂತ ತೀರ್ಪುಗಳ ವಿರುದ್ಧ ಸಲ್ಲಿಸುವಂತಹ ಮೇಲ್ಮನವಿಯನ್ನ ಸ್ವೀಕರಿಸಿ ವಿಚಾರಣೆ ಮಾಡ್ತಾ ಇದ್ದಾವೆ. ಜಿಲ್ಲಾಧಿಕಾರಿಗಳಂದ್ರೆ ಡೆಪ್ಯೂಟಿ ಕಮಿಷನರ್ ಏನಂತಾರೆ ಈ ನ್ಯಾಯಾಲಯದ ನ್ಯಾಯಾಧೀಶರಾಗಿರ್ತಾರೆ. ಆಯುಕ್ತರ ನ್ಯಾಯಾಲಯ, ಆಯುಕ್ತರ ನ್ಯಾಯಾಲಯ ಕೊಡುವ ತೀರ್ಪಿನ ವಿರುದ್ಧ ಮೇಲ್ಮನವಿ ಸ್ವೀಕರಿಸಿ ವಿಚಾರಿಸಿ ಈ ವಿಚಾರ ಮಾಡುವಂತಹ ಅಧಿಕಾರವನ್ನ ನ್ಯಾಯಾಧೀಶ ರಾಜ್ಯ ಮಟ್ಟದ ವಿಭಾಗಾಧಿಕಾರಿಗಳಾಗಿರ್ತಾರೆ. ಅಂದ್ರೆ ಆಯುಕ್ತರ ನ್ಯಾಯಾಲಯವು ಕೊಡುವ ತೀರ್ಪಿನ ವಿರುದ್ಧ ಮೇಲ್ಮನವಿ ಸ್ವೀಕರಿಸಿ ವಿಚಾರಿಸಿ ವಿಚಾರ ನ್ಯಾಯಾಧೀಶರು ರಾಜ್ಯ ಮಟ್ಟದ ವಿಭಾಗಾಧಿಕಾರಿಗಳಿರ್ತಾರೆ. ವಿಚಾರಣಾ ನ್ಯಾಯಾಧೀಶರು ರಾಜ್ಯ ಮಟ್ಟದ ವಿಭಾಗಾಧಿಕಾರಿಗಳಿರ್ತಾರ. ಕಂದಾಯ ಮಂಡಳಿ, ಇದು ಕಂದಾಯ ಮೊಕದ್ದಮೆಗಳಿಗೆ ಸಂಬಂಧಿಸಿದಂತ ಅತ್ಯುನ್ನತ ನ್ಯಾಯಾಲಯವಾಗಿದೆ. ನೋಡಿ, ಕಂದಾಯ ಮಂಡಳಿ ಏನಪ್ಪಾ ಅಂದ್ರೆ ಕಂದಾಯ ಮೊಕದ್ದಮೆಗಳಿಗೆ ಸಂಬಂಧಿಸಿದಂತ ಅತ್ಯುನ್ನತವಂತ ನ್ಯಾಯಾಲಯವಾಗಿದ್ದು, ಈ ನ್ಯಾಯಾಲಯ ಅಧೀನ ಕಂದಾಯ ನ್ಯಾಯಾಲಯಗಳು ನೀಡಿದ ತೀರ್ಪಿನ ವಿರುದ್ಧ ಸಲ್ಲಿಸಲಾದ ಮೇಲ್ಮನವಿಯನ್ನು ಸ್ವೀಕರಿಸಿ ವಿಚಾರಣೆ ಮಾಡುವಂತ ಅಧಿಕಾರವನ್ನು ಹೊಂದಿವೆ. ಕಂದಾಯ ಕಾರ್ಯದರ್ಶಿಗಳು ಇದರ ಮುಖ್ಯಸ್ಥರಾಗಿದ್ದು ಶ್ರೇಷ್ಠ ನ್ಯಾಯಾಲಯದ ಮೇಲ್ವಿಚಾರಣೆ ನಡೆಯುವ ಕಾರ್ಯವನ್ನು ನಿಭಾಯಿಸ್ತಾ ಇದೆ. ಅಂದ್ರೆ ಅಧೀನ ಕಂದಾಯ ನ್ಯಾಯಾಲಯಗಳು ನೀಡಿರುವಂತಹ ತೀರ್ಪಿನ ವಿರುದ್ಧ ಸಲ್ಲಿಸಲಾದ ಮೇಲ್ಮನವಿಯನ್ನು ಸ್ವೀಕರಿಸಿ ವಿಚಾರಣೆ ಮಾಡುವಂತಹ ಅಧಿಕಾರವಿದ್ದು, ಕಂದಾಯ ಕಾರ್ಯದರ್ಶಿಗಳು ಇದರ ಮುಖ್ಯಸ್ಥರಾಗಿದ್ದು ಶ್ರೇಷ್ಠ ನ್ಯಾಯಾಲಯದ ಮೇಲ್ವಿಚಾರಣೆ ಅಡಿಯಲ್ಲಿ ಕಾರ್ಯವನ್ನ ನಿಭಾಯಿಸ್ತಾ ಇದ್ದಾವೆ. ಇನ್ನ ಜನತಾ ನ್ಯಾಯಾಲಯಗಳು ಅಥವಾ ಲೋಕ್ ಅದಾಲತ್. ಎಸ್, ಭಾರತದಲ್ಲಿ ನ್ಯಾಯ ವಿತರಣೆ ಬಹಳಷ್ಟು ವಿಳಂಬವಾಗಿದ್ದು ಮತ್ತು ವೆಚ್ಚದಾಯಕವಾಗಿದೆ, ದುಬಾರಿಯಾಗಿದೆ. ಸೊ ಹಾಗಾಗಿ ಈ ವಿಳಂಬ ಮತ್ತು ವೆಚ್ಚದಾಯಕವಾಗಿರುವಂತಹ ವಿಚಾರವನ್ನ ಗಮನದಲ್ಲಿಟ್ಟುಕೊಂಡು ಮೊಕದ್ದಮೆಗಳನ್ನ ಶೀಘ್ರಗತಿಯಲ್ಲಿ ಮತ್ತು ಕಡಿಮೆ ವೆಚ್ಚದಲ್ಲಿ ಇತ್ಯರ್ಥಪಡಿಸಲು ಜನತಾ ನ್ಯಾಯಾಲಯಗಳು 1985 ಅವಧಿ ಒಳಗೆ ಅಸ್ತಿತ್ವಕ್ಕೆ ಬರ್ತಾ ಇದ್ದಾವೆ. ನೋಡಿ, ಏನಪ್ಪಾ ಅಂದ್ರೆ ಭಾರತದಲ್ಲಿರುವಂತಹ ನ್ಯಾಯ ವಿತರಣೆಯ ವಿಳಂಬ ಮತ್ತು ವೆಚ್ಚದಾಯಕವಾಗಿದ್ದನ್ನ ಗಮನದಲ್ಲಿಟ್ಟುಕೊಂಡು ಮೊಕದ್ದಮೆಗಳನ್ನ ಪ್ರಕರಣಗಳನ್ನ ಶೀಘ್ರಗತಿಯಲ್ಲಿ ಮತ್ತು ಅತಿ ಕಡಿಮೆ ವೆಚ್ಚದಲ್ಲಿ ಇತ್ಯರ್ಥಪಡಿಸಲಿಕ್ಕೆ ಜನತಾ ನ್ಯಾಯಾಲಯ ಏನ್ ಮಾಡ್ತಾವೆ 1985 ಒಳಗೆ ಅಸ್ತಿತ್ವಕ್ಕೆ ಬರ್ತಾವ. ಒಂದು ನಿರ್ದಿಷ್ಟ ಪ್ರಕರಣದಲ್ಲಿ ಭಾಗಿಯಾದ ಇಬ್ಬರು ವ್ಯಕ್ತಿಗಳು ನಡುವಿನ ವಿವಾದಗಳನ್ನ ರಾಜಿ ಸಂಧಾನ ಮಾಡಿಸುವುದು ಅಥವಾ ಇತ್ಯರ್ಥಪಡಿಸುವಂತ ಉದ್ದೇಶವನ್ನು ಏನ್ ಮಾಡ್ತೇವೆ ಹೊಂದಿದಾವೆ.
ಈ ನ್ಯಾಯಾಲಯ ಗುಜರಾತ್, ದೆಹಲಿ, ಕರ್ನಾಟಕ ಅನ್ನುವಂತ ಬೇರೆ ಬೇರೆ ರಾಜ್ಯಗಳಲ್ಲಿ ಇದ್ದು ಇವತ್ತೇನ್ ಪ್ರಕಾರ ಬಸ್ ಗುಜರಾತ್ ನಲ್ಲಿದೆ, ದೆಹಲಿ ಒಳಗಿದೆ, ಕರ್ನಾಟಕದಲ್ಲಿದೆ. ಸೊ ಅಲ್ಲೆಲ್ಲ ಏನ್ ಪ್ರಕಾರ ನಿರ್ವಹಿಸ್ತವ. ಸರ್ವೋಚ್ಚ ನ್ಯಾಯಾಲಯದ ಕೆಲವು ನ್ಯಾಯಾಧೀಶರು, ಸಾಮಾಜಿಕ ಕಾರ್ಯಕರ್ತರು ಮತ್ತು ಯುವ ಕಾನೂನು ಪದವೀಧರರು ಈ ನ್ಯಾಯಾಲಯಗಳ ಸ್ಥಾಪನೆಯ ರೂವಾರಿಗಳು. ಹಾಗಾದ್ರೆ ಇದನ್ನ ಯಾರು ಸ್ಥಾಪನೆ ಮಾಡಿದ್ರು? ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು, ಸಾಮಾಜಿಕ ಕಾರ್ಯಕರ್ತರು, ಯುವ ಕಾನೂನು ಪದವೀಧರರು ಏನ್ ಮಾಡ್ತಾರೆ? ಈ ನ್ಯಾಯಾಲಯಗಳ ಸ್ಥಾಪನೆ ರೂವಾರಿಗಳು. ರಾಜ್ಯದ ಶ್ರೇಷ್ಠ ನ್ಯಾಯಾಲಯ ಮತ್ತು ಬೇರೆ ಯಾವುದೇ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದೆ, ರಾಜ್ಯದ ಶ್ರೇಷ್ಠ ನ್ಯಾಯಾಲಯ ಮತ್ತು ಬೇರೆ ಯಾವುದೇ ನ್ಯಾಯಾಲಯದಲ್ಲಿ ಇತ್ಯರ್ಥವಾಗದೆ ಬಾಕಿ ಇರುವ ಮೊಕದ್ದಮೆಗಳನ್ನ ಈ ನ್ಯಾಯಾಲಯದ ಮೂಲಕ ಇತ್ಯರ್ಥ ಪಡಿಸಿಕೊಳ್ಳಬಹುದು. 3 ಪ್ರಮುಖ ಗುಣಗಳನ್ನು ಹೊಂದಿದೆ. ಒಂದು, ರಾಜಿ ಸಂಧಾನಕ್ಕೆ ಹೆಚ್ಚು ಉತ್ಸುಕವಾಗಿದೆ. ರಾಜಿ ಸಂಧಾನಕ್ಕೆ ಹೆಚ್ಚು ಉತ್ಸುಕವಾಗಿದೆ. ಶೀಘ್ರ ಮತ್ತು ಮಿತವ್ಯಯಿಯಾಗಿದೆ. ಶೀಘ್ರ ಮತ್ತು ಮಿತವ್ಯಯಿಯಾಗಿದೆ. ಇತರೆ ನ್ಯಾಯಾಲಯಗಳ ಕಾರ್ಯದ ಹೊರೆ ಏನ್ ಮಾಡ್ತೈತೆ? ಕಡಿಮೆ ಮಾಡ್ತದೆ. ಇತರೆ ನ್ಯಾಯಾಲಯಗಳ ಹೊರೆ ಏನ್ ಮಾಡ್ತೈತಿ? ಕಡಿಮೆ ಮಾಡ್ತೈತಿ. ಹಂಗಂತಂದ್ರ ಈ ನ್ಯಾಯಾಲಯ ಕೆಲವೊಂದಿಷ್ಟು ಪ್ರಕರಣಗಳಿರುವಂತಹ ವಾಹನ ಅಪಘಾತಗಳು, ಭೂ ಸ್ವಾಧೀನ, ಬ್ಯಾಂಕಿಂಗ್ ಸಂಬಂಧಿಸಿದ ಪ್ರಕರಣಗಳು, ವೈವಾಹಿಕ ಮತ್ತು ಜೀವನಾಂಶ, ಕಾರ್ಮಿಕರ ಸಮಸ್ಯೆಗಳು, ಇವೆಲ್ಲ ಪ್ರಕರಣ ಏನ್ ಮಾಡ್ತದೆ? ಇತ್ಯರ್ಥ ನೋಡಿ ಏನಪ್ಪಾ ಅಂದ್ರೆ ವಾಹನ ಅಪಘಾತಗಳು, ಭೂ ಸ್ವಾಧೀನ, ಬ್ಯಾಂಕಿಂಗ್ ಸಂಬಂಧಿಸಿದ ಪ್ರಕರಣಗಳು, ವೈವಾಹಿಕ ಮತ್ತು ಜೀವನಾಂಶ, ಕಾರ್ಮಿಕರ ಸಮಸ್ಯೆ, ಇವೆಲ್ಲವನ್ನು ಏನ್ ಮಾಡ್ತದೆ? ಬಗೆಹರಿಸ್ತಾ ಇದೆ. ಈ ನ್ಯಾಯಾಲಯ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಅಥವಾ ತಾಲೂಕು ಕಾನೂನು ಸೇವಾ ಸಮಿತಿ ಏನ್ ಮಾಡುತ್ತೆ? ರಚಿತವಾಗಿರ್ತದ. ಹಿಂಗಾಗಿ ಇದರಲ್ಲಿ ಇಬ್ಬರು ಏನಾಗ್ತಾರೆ? ಸಂಧಾನಕಾರರು ಇರ್ತಾ ಇದ್ದಾರೆ. ಇಂತಹ ಒಂದು ಲೋಕ್ ಅದಾಲತ್ ನೀಡಿದ ತೀರ್ಪು ಅಂತಿಮವಾಗಿದ್ದು, ಈ ಲೋಕ್ ಅದಾಲತ್ ನೀಡುವಂತ ತೀರ್ಪಿನ ವಿರುದ್ಧ ಮೇಲ್ಮನವಿಗೆ ಅವಕಾಶವಿರುವುದಿಲ್ಲ. ಈ ತೀರ್ಪಿಗೆ ಎರಡೂ ಕಡೆಯವರು ಏನಾಗ್ಬೇಕಂದ್ರ ಬದ್ಧರಾಗಬೇಕಾಗ್ತದೆ. ಎರಡೂ ಕಡೆಯ ಕಕ್ಷಿದಾರರು ಏನಪ್ಪಾ ಅಂದ್ರೆ ಬದ್ಧರಾಗಬೇಕಾಗುತ್ತೆ. ಇದು ನೀಡಿದ ತೀರ್ಪು ಸಿವಿಲ್ ನ್ಯಾಯಾಲಯ ನೀಡಿದ ತೀರ್ಪಿನಷ್ಟು ಮಾನ್ಯತೆಯನ್ನ ಪಡ್ಕೊಂಡಿರ್ತದೆ. ಇದೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ಭಾರತ ದೇಶದ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಪ್ರಮುಖವಾದಂತ ಮಾಹಿತಿ.